ನಿರ್ಮಥ್ಯೋಗ್ರಭವಾರ್ಣವೇ ನಿಜಮನೋಭೀಷ್ಟಂ ದಿಶಾಮೀತಿ ಯಃ ಸಮ್ಯಕ್ ಜ್ಞಾಪಯಿತುಂ ಕರೇಣ ವಿಲಸನ್ ಮಂಥಾನಮನ್ಯೇನ ಚ ರಮ್ಯಂ ಧಾಮ ದದನ್ ಮಹೇಶರಜತಗ್ರಾಮಶ್ರಿಯೋಲಂಕೃತಿಃ ಕರ್ಮಂದೀಶ್ವರ ಭಕ್ತಿಬಂಧನವಶಃ ಪ್ರೀತೋಸ್ತು ಕೃಷ್ಣ ಪ್ರಭುಃ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವ ಯಾವ ನಿಮಗಾಃ ನಮಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮ ಶ್ರೀಮನ್ಮಧ್ವ ಪ್ರದೇಶ ಸುದೃಶನ್ನೋ ಜಯ ಜಯ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ದಯಾಶ್ರಯಾನ್. ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಧರ್ಮದೃಢಬದ್ಧಮೂಲೋ ವೇದಸ್ಕಂದಃ ಪುರಾಣಶಾಖಾಢ್ಯಃ ಋತುಕುಸುಮೋ ಮೋಕ್ಷಫಲೋ ಮಧುಸೂದನ ಪಾದಪೋ ಜಯತಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗತಿಸಿದ ಜೀವಿಯು 13ನೆಯ ದಿವಸ ಹಸ್ತ ಮಾತ್ರದಷ್ಟು ಶರೀರವುಳ್ಳವನಾಗಿ, ಯಾತನಾಮಯ ಶರೀರವುಳ್ಳವನಾಗಿ ಯಮ ಲೋಕಕ್ಕೆ ಪ್ರಯಾಣವನ್ನು ಬೆಳೆಸ್ತಾನೆ. ಪ್ರಯಾಣ ಮಾಡುವಾಗ 16 ಪಟ್ಟಣಗಳು ಸಿಗುತ್ತವೆ. ಒಂದೊಂದು ಪಟ್ಟಣಕ್ಕೆ ಹೋಗಿ ವಿಶ್ರಾಂತಿ ಪಡೆಯುವಾಗ ಸಂಬಂಧಿಕ ಪಿಂಡ ಪ್ರದಾನವನ್ನು ಮಾಡುತ್ತಾನೆ. ಅದಕ್ಕೆ ಷೋಡಶ ಮಾಸಿಕ ಅಂತ ಹೆಸರು. ಒಂದೊಂದು ಪುರವೂ ಕೂಡ ಅಷ್ಟೇ ಕಷ್ಟಪ್ರದವಾಗಿರುತ್ತದೆ. ಕೊನೆಯ ಪುರ ಅದು ಬಹುಭೀತಿಪುರ ಅಂತ. ಆ ಬಹುಭೀತಿಪುರವನ್ನು ದಾಟಿದ ಮೇಲೆ ಸಿಗುವಂಥದ್ದೇ ಯಮಲೋಕ. 40 ಯೋಜನಾನಿ ಚತುರ್ಯುಕ್ತಾನಿ ಕಾಶ್ಯಪ ಬಹುಭೀತಿಪುರಾದಗ್ರೆ ಧರ್ಮರಾಜಪುರಂ ಮಹತ್. ಬಹುಭೀತಿಪುರಕ್ಕೂ ಯಮಧರ್ಮರಾಜನ ಪಟ್ಟಣಕ್ಕೂ ಮಧ್ಯದಲ್ಲಿ 44 ಯೋಜನ ದೂರ ಅಷ್ಟೇ. 1 ಯೋಜನ ಅಂದರೆ ಸಾಮಾನ್ಯ 10 ಮೈಲು. 44 ಯೋಜನ ಇಷ್ಟು ದೂರದಲ್ಲಿ ವಿಶಾಲವಾದಂತಹ ಧರ್ಮರಾಜನ ಒಂದು ಪುರ ಪಟ್ಟಣ ಇದೆ. ಆ ಪಟ್ಟಣಕ್ಕೆ ಪ್ರವೇಶ ಮಾಡುತ್ತಾನೆ. ಯಮದೂತರು ಕರ್ಕೊಂಡು ಹೋಗ್ತಾರೆ. ಯಮದ್ವಾರದಲ್ಲಿ 4 ದ್ವಾರಗಳು ಇರುತ್ತವೆ ಯಮಪಟ್ಟಣಕ್ಕೆ. ಪೂರ್ವದ್ವಾರ, ದಕ್ಷಿಣ ದ್ವಾರ, ಪಶ್ಚಿಮ ದ್ವಾರ, ಉತ್ತರ ದ್ವಾರ ಅಂತ 4 ದ್ವಾರಗಳ ವರ್ಣನೆ ಮುಂದೆ ಬರ್ತದೆ. ಪಾಪಿಗಳನ್ನು ದಕ್ಷಿಣ ದ್ವಾರದಲ್ಲಿ ಕರ್ಕೊಂಡು ಹೋಗ್ತಾರೆ. ಆ ದ್ವಾರವನ್ನು ಪ್ರವೇಶ ಮಾಡಲಿಕ್ಕೂ ಕೂಡ ತುಂಬ ಕಷ್ಟ ದುಃಖ ಪಡಬೇಕಾಗ್ತದೆ. ಆ ದ್ವಾರದಲ್ಲಿ ಇರುವವನೇ ದ್ವಾರಪಾಲಕ ಒಬ್ಬ ಧರ್ಮಧ್ವಜ ಅಂತ. ಧರ್ಮಧ್ವಜ ಪ್ರತೀಹಾರ ತತ್ರ ತಿಷ್ಠತಿ ಸರ್ವದಾ. ಆ ಧರ್ಮಧ್ವಜ ದ್ವಾರದ ಮುಂಭಾಗದಲ್ಲಿಯೇ ಯಾವಾಗಲೂ ಇರುತ್ತಾನೆ ಅಂತೆ. ಧರ್ಮಧ್ವಜನ ಬಳಿಗೆ ಕರ್ಕೊಂಡು ಹೋಗ್ತಾರೆ.
ಅವನ ಅಪ್ಪಣೆ ಬೇಕು ಒಳಗೆ ಹೋಗಬೇಕು ಅಂತಾದರೆ ಸತು ಚಿತ್ರಗುಪ್ತಾಯ ಬುರುತೆ ತಸ್ಯ ಶುಭಾಶುಭಂ. ಅವನಲ್ಲಿ ಹೇಳಿದಾಗ ಈ ಜೀವಿಯ ಎಲ್ಲ ಪಾಪ ಪುಣ್ಯಗಳನ್ನು ಅವನು ತಿಳಿದಿರ್ತಾನೆ. ಆ ಧರ್ಮಧ್ವಜ ಚಿತ್ರಗುಪ್ತನಿಗೆ ಹೋಗಿ ಹೇಳುತ್ತಾನೆ, ಇಷ್ಟಿಷ್ಟು ಪಾಪ ಇಷ್ಟಿಷ್ಟು ಪುಣ್ಯವನ್ನೆಲ್ಲ ಮಾಡಿದ್ದಾನೆ, ಅವನನ್ನು ಹೇಗೆ ಒಳಗೆ ಬಿಡಬೇಕೋ ಬೇಡುವೋ ಅಂತ. ಚಿತ್ರಗುಪ್ತ ಆಯಿತು ಒಳಗೆ ಬಿಡುವಂತಾದಾಗ ಹೇಳಿದಾಗ ಒಳಗೆ ಕರ್ಕೊಂಡು ಬರ್ತಾರೆ. ಚಿತ್ರಗುಪ್ತ ಅವನನ್ನು ಕರ್ಕೊಂಡು ಯಮಧರ್ಮನ ರಾಜನ ಬಳಿಗೆ ಹೋಗ್ತಾನೆ. ನಾಸ್ತಿಕ ಯೇ ನರಾತಾರ್ಕ್ಷ್ಯ ಮಹಾಪಾಪರತಾಃ ಸದಾ ತಾಂಶ್ಚ ಸರ್ವಾನ್ ಯಥಾಯೋಗ್ಯಂ ಸಮ್ಯಗ್ ಜಾನಾತಿ ಧರ್ಮರಾಟ್. ಧರ್ಮರಾಜ, ಯಮಧರ್ಮರಾಜ ಈ ಪಾಪಿಯ ಅರ್ಥಾತ್ ಜೀವಿಯ ಎಲ್ಲ ಶುಭಾಶುಭ ಕರ್ಮಗಳನ್ನು ಕೂಡ ತಿಳ್ಕೊಂಡು ಇರುತ್ತಾನೆ. ಆದರೂ ಚಿತ್ರಗುಪ್ತ ಬಂದು ಹೇಳಿದಾಗ ಯಮಧರ್ಮರಾಜನೇ ಕೇಳುತ್ತಾನೆ, ಚಿತ್ರಗುಪ್ತ ಇವನ ಶುಭ ಅಶುಭ ಕರ್ಮಗಳನ್ನೆಲ್ಲ ಹೇಳು ಅಂತ. ಹೇಳು ಅಂದಾಗ ನೇರವಾಗಿ ಚಿತ್ರಗುಪ್ತನು ಕೂಡ ಹೇಳುವುದಿಲ್ಲ. ಚಿತ್ರಗುಪ್ತ ಅವನ ಇನ್ನೊಬ್ಬರಲ್ಲಿ ಕೇಳುತ್ತಾನೆ. ಅವನಿಗೂ ಕೂಡ ಎಲ್ಲ ಗೊತ್ತಿದೆ, ಆದರೂ ಶ್ರವಣ ದೇವತೆಗಳು ಅಂತ ಇದ್ದಾರೆ 12 ಮಂದಿ, ಅವರ ಬಳಿಗೆ ಕೇಳುತ್ತಾನೆ ಅಂತ. ತಥಾಪಿ ಚಿತ್ರಗುಪ್ತಾಯ ತೇಷಾಂ ಪಾಪಂ ಸ ಪೃಚ್ಛತಿ ಚಿತ್ರಗುಪ್ತೋಪಿ ಸರ್ವಜ್ಞಃ ಶ್ರವಣಾನ ಪರಿಪೃಚ್ಛತಿ. ಚಿತ್ರಗುಪ್ತ ಎಲ್ಲವನ್ನು ತಿಳ್ಕೊಂಡವನಾದರೂ ಶ್ರವಣಾನ್ ಪರಿಪೃಚ್ಛತಿ, ಶ್ರವಣ ದೇವತೆಗಳನ್ನು ಕೇಳುತ್ತಾನೆ. ಯಾರು ಈ ಶ್ರವಣ ದೇವತೆಗಳು? 12 ಮಂದಿ ಇದ್ದಾರೆ. ಶ್ರವಣಾಃ ಬ್ರಹ್ಮಣ ಪುತ್ರಾಃ ಸ್ವರುಭೂ ಪಾತಾಳಚಾರಿಣಃ ದೂರ ಶ್ರವಣ ವಿಜ್ಞಾನಾಃ ದೂರದರ್ಶನ ಚಕ್ಷುಷಃ. ಬ್ರಹ್ಮದೇವರ ಮಕ್ಕಳು ಅಂತ ಇವರು. 12 ಮಂದಿ ಶ್ರವಣ ದೇವತೆಗಳು ಬ್ರಹ್ಮದೇವರ ಮಕ್ಕಳು. ಅವರು ಸ್ವರುಭೂಪಾತಾಳ, ಸ್ವರ್ಗ, ಪಾತಾಳ ಮತ್ತು ಸ್ವರ್ಗಲೋಕ ಭೂಲೋಕ ಪಾತಾಳವನ್ನು ಇಚ್ಛೆ ಬಂದಾಗ ಎಲ್ಲ ಸಂಚಾರ ಮಾಡುತ್ತಾ ಇರುತ್ತಾರೆ. ಅವರಿಗೆ 2 ದೊಡ್ಡದೊಂದು ಸಾಮರ್ಥ್ಯ ಇದೆ. ದೂರ ಶ್ರವಣ ವಿಜ್ಞಾನ, ಕೂತುಕೊಂಡಲ್ಲಿಂದಲೇ ಎಲ್ಲಿ ಯಾರು ಏನು ಮಾತನಾಡುತ್ತಾರೆ ಇದೆಲ್ಲವೂ ಗೊತ್ತಾಗ್ತದೆ, ಕೇಳುತ್ತದೆ. ದೂರ ದರ್ಶನ ಚಕ್ಷುಷಃ, ಕೂತುಕೊಂಡಿಲ್ಲದಲ್ಲೇ ಎಲ್ಲವನ್ನು ಕೂಡ ನೋಡ್ತಾರೆ. ಯಾರು ಏನು ಮಾಡುತ್ತಾ ಇದ್ದಾರೆ ಇದೆಲ್ಲವನ್ನು ಕೂಡ ನೋಡುವ ಸಾಮರ್ಥ್ಯ, ಯಾರು ಏನು ಮಾತನಾಡುತ್ತಾರೆ ಇದನ್ನು ಕೇಳುವ ಸಾಮರ್ಥ್ಯ, ಈ 2 ಕೂಡ ಅವರಿಗೆ ಇದೆ. ಅವರ ಹೆಸರು ಹೀಗೆ ಇದೆ: ಕಾಲನೇಮಿ ಜಗಚ್ಚಕ್ಷು ವಕ್ರದಂಟ್ರೋ ವೃಕೋದರ ಸುದೀರ್ಘ ನಯನ ಕ್ರೂರ ಮರ್ಮಭೇದಿ ಅಶರ ದುರ್ವಾತಃ ಚಾತಕೋ ಭೀಮ ಶತ್ರುಘ್ನೋ ಮಿತ್ರರಕ್ಷಕ ಅಂತ 12 ಮಂದಿ ಶ್ರವಣ ದೇವತೆಗಳು. ಈ ಸಾಮರ್ಥ್ಯ ಈ ಶ್ರವಣ ದೇವತೆಗಳಿಗೆ ಮಾತ್ರ ಇರುವುದಲ್ಲ, ಅವರ ಪತ್ನಿಯರು ಶ್ರವಣಿ ಅಂತ ಹೇಳ್ತಾರೆ ಅವರಿಗೆ, ಶ್ರವಣಿಯರು. ಇವರು ಶ್ರವಣರು, ಅವರು ಶ್ರವಣಿಯರು, ಅವರಿಗೂ ಕೂಡ ಅಷ್ಟೇ ಸಾಮರ್ಥ್ಯ ಅಂತೆ. ತೇಷಾಂ ಪತ್ನಿಯಃ ತಥಾಭೂತಾಃ ಶ್ರವಣ್ಯಃ ಪೃಥಗಾಹ್ವಯ ಸ್ತ್ರೀಣಾಂ ವಿಚೇಷ್ಟಿತಂ ಸರ್ವಂ ತಾ ವಿಜಾನಂತಿ ತತ್ವತಃ. ಅವರೆಲ್ಲ ಸ್ತ್ರೀಯರು ಮಾಡುವುದನ್ನೆಲ್ಲ ಗಮನಿಸ್ತಾರೆ ಅಂತ. ಶ್ರವಣ ದೇವತೆಗಳ ಪತ್ನಿಯರು ಶ್ರವಣಿಯರು, ಸ್ತ್ರೀಯರು ಏನು ಮಾಡ್ತಾರೆ ಇದೆಲ್ಲವನ್ನು ಕೂಡ ಗಮನಿಸ್ತಾರೆ. ಆದ್ದರಿಂದಲೇ ಇವರೆಲ್ಲ ಪುಣ್ಯವನ್ನೆಲ್ಲ ಹೇಳುವ ದೇವತೆಗಳು. ಆ ಕಾರಣದಿಂದ
ಕೆಲವು ಕಡೆ ಪದ್ಧತಿ ಇದೆ, ಕೆಲವು ಕಡೆ ಇಲ್ಲ. 13ನೇ ದಿವಸ ಶ್ರವಣ ಆರಾಧನೆ ಅಂತ ಮಾಡುತ್ತಾರೆ. ಶ್ರವಣ ಆರಾಧನೆ ಅಂದರೆ ಈ ಶ್ರವಣ ದೇವತೆಗಳು 12 ಮಂದಿ, ಅವರನ್ನು 12 ಮಂದಿ ಬ್ರಾಹ್ಮಣರಲ್ಲಿ ಆವಾಹನೆ ಮಾಡ್ತಾರೆ. ಅವರಲ್ಲಿ ಕೇಶವಾದಿ ದ್ವಾದಶ ರೂಪವನ್ನು ಅನುಸಂಧಾನ ಮಾಡಿ ಅವರಿಗೆ ಪಾದ ಪ್ರಕ್ಷಾಳನ, ವಸ್ತ್ರ, ಗೋಪೀಚಂದನ, ಯಜ್ಞೋಪವೀತ, ದಕ್ಷಿಣೆ ಮೊದಲಾದವನ್ನುಗಳನ್ನೆಲ್ಲ ಕೊಟ್ಟು ಅವರಿಂದ ಆಶೀರ್ವಾದ ಪಡೆದುಕೊಳ್ಳುತ್ತಾರೆ. 12 ಮಂದಿಯ ಒಟ್ಟಿಗೆ ಇನ್ನೊಬ್ಬನ ಆರಾಧನೆ, ವೈಕುಂಠನಾಮಕನಾದಂತಹ ವಿಷ್ಣುವಿನ ಆರಾಧನೆ. ಒಟ್ಟು 13 ಮಂದಿ ಬ್ರಾಹ್ಮಣರಿಗೆ ಪಾದ ಪ್ರಕ್ಷಾಳನೆಯನ್ನು 13ನೇ ದಿವಸ ಮಾಡುತ್ತಾರೆ. ಆ ಕಾರಣದಿಂದಲೇ ಆ ದಿವಸಕ್ಕೆ ಹೆಸರು ವೈಕುಂಠ ಸಮಾರಾಧನೆ ಅಂತ. ಭಗವಂತನಿಗೆ ವೈಕುಂಠ ಅಂತ ಹೆಸರು. ವೈಕುಂಠ ನಾಮಕ ಭಗವಂತ, ಅವನನ್ನು ಆರಾಧನೆ ಮಾಡುವುದರಿಂದ ವೈಕುಂಠಕ್ಕೆ ಹೋಗುವಂತಹ ಯೋಗ ಪ್ರಾಪ್ತಿಯಾಗ್ತದೆ. ಮಾತ್ರ ಅಲ್ಲ, ವಿಷ್ಣುವಿಗೆ ಸಮ ಅಂತ ಹೆಸರು ಇದೆ. ಸಮಾತ್ಮ, ಸಂಹಿತ, ಸಮಃ ಅಂತ ಸಹಸ್ರನಾಮದಲ್ಲಿ ಬರ್ತದೆ. ಸಮ ಅಂದರೆ ಏನು? ಪಾಪವನ್ನೆಲ್ಲ ಪುಣ್ಯಕ್ಕೆ ಸಮ ಮಾಡುತ್ತಾನೆ ಅಂತೆ ಭಗವಂತ. ಆದ್ದರಿಂದ ಈ 13ನೇ ದಿವಸ ಗತಿಸಿದವರ ಪಾಪ ಎಲ್ಲ ಅದು ಪುಣ್ಯಕ್ಕೆ ಸಮವಾಗಲಿ ಅಂತ ವಿಷ್ಣುವಿನ, ವೈಕುಂಠ ನಾಮಕ ವಿಷ್ಣುವಿನ ಆರಾಧನೆ ಅದು ವಿಹಿತವಾದದ್ದು. ಹೀಗೆ ಚಿತ್ರಗುಪ್ತ ಅವ ಕೇಳುವಂಥದ್ದು ಶ್ರವಣ ದೇವತೆಗಳನ್ನು. ಈ ಶ್ರವಣ ದೇವತೆಗಳು ಎಲ್ಲವನ್ನು ಕೂಡ ಚಿತ್ರಗುಪ್ತನಿಗೆ ಹೇಳುತ್ತಾರೆ. ನರೈಹಿ ಪ್ರಚ್ಛನ್ನ ಪ್ರತ್ಯಕ್ಷಂ ಯತ್ ಪುರೋಕ್ತಂ ಚ ಕೃತಂ ಚ ಯತ್ ಸರ್ವಂ ಆವೇದಯಂತಿಯೇವ ಚಿತ್ರಗುಪ್ತಾಯ ತೇ ಚತಾಹ. ಪ್ರಚ್ಛನ್ನ ಪ್ರತ್ಯಕ್ಷ, ಗುಟ್ಟಾಗಿ ಕೆಲವೊಂದು ಕಾರ್ಯವನ್ನು ಮಾಡುತ್ತೇವೆ ನಾವು, ಯಾರಿಗೂ ತಿಳಿಬಾರದು ಅಂತ. ಕೆಲವೊಂದು ಎದುರಿನಲ್ಲಿಯೇ ಮಾಡುತ್ತೇವೆ, ಪ್ರಚ್ಛನ್ನವಾಗಿಯೂ ಪ್ರತ್ಯಕ್ಷವಾಗಿಯೂ. ಆ ಎರಡನ್ನೂ ಕೂಡ ಸರ್ವಂ ಆವೇದಯಂತಿ, ಎರಡನ್ನೂ ಕೂಡ ಆ ಶ್ರವಣ ದೇವತೆಗಳು ಚಿತ್ರಗುಪ್ತನಿಗೆ ತಿಳಿಸ್ತಾರೆ. ಈ ಶ್ರವಣ ದೇವತೆಗಳು ಮಾತ್ರ ಅಲ್ಲ ಅಂತ, ಇನ್ನೂ ಕೆಲವರೆಲ್ಲ ಗಮನಿಸ್ತಾ ಇರ್ತಾರೆ ನಾವು ಮಾಡುವ ಕರ್ಮಗಳನ್ನು. ಆದಿತ್ಯ ಚಂದ್ರ ವನಿಲೋ ನಲಶ್ಚ ದೇವರ್ಭೂಮಿರಾಪೋ ಹೃದಯಂ ಯಮಶ್ಚ ಅಹಶ್ಚ ರಾತ್ರಿಶ್ಚ ಉಭೇ ಚ ಸಂಧ್ಯೆ ಧರ್ಮಶ್ಚ ಜಾನಾತಿ ನರಸ್ಯ ವೃತ್ತಂ. ನರನಾದವ, ಮನುಷ್ಯನಾದವ ಏನೆಲ್ಲ ಮಾಡುತ್ತಾನೆ ಅದನ್ನು ಇಷ್ಟು ಮಂದಿ ಗಮನಿಸ್ತಾರೆ ಅಂತೆ. ಆದ್ದರಿಂದ ಯಾವುದೇ ಪಾಪಕರ್ಮಗಳನ್ನು ಮಾಡುವ ಮುಂಚಿತವಾಗಿ ನಮಗೆ ಎಚ್ಚರಬೇಕು, ಇವರು ನೋಡ್ತಾ ಇದ್ದಾರೆ ಅಂತ. ಯಾರೆಲ್ಲ? ಆದಿತ್ಯ ಅಂದರೆ ಸೂರ್ಯ, ಚಂದ್ರ, ಅಗ್ನಿ. ಅಗ್ನಿ ಹೊರಗೆ ಇದ್ದಾನೆ, ಒಳಗೆ ಕೂಡ ಇದ್ದಾನೆ ಅಂತ. ಜಠರ ಅಗ್ನಿಯಲ್ಲಿ ಅಗ್ನಿದೇವ ಇದ್ದಾನೆ. ವಾಯು, ಅಂತರಿಕ್ಷದಲ್ಲಿ ಇರುವಂತಹ ಗ್ರಹ ನಕ್ಷತ್ರಗಳು. ಭೂಮಿ, ನೀರು, ಹೃದಯ, ಯಮ, ಹಗಲು ರಾತ್ರಿ ಮತ್ತು ಸಂಧ್ಯಾಕಾಲಗಳು. ಇವರೆಲ್ಲ ಸಾಕ್ಷಿಯಾಗಿ ತಿಳ್ಕೊಂಡಿರುತ್ತಾರೆ. ಹೆಚ್ಚು ಕಮ್ಮಿ ಆದರೆ ಅವರನ್ನು ಕೂಡ ಇವರು ಕೇಳುತ್ತಾರೆ ಅಂತೆ ಶ್ರವಣ ದೇವತೆಗಳು. ಹೀಗೆ ಅವರ ಜಾಗದಲ್ಲಿ ಅವರೇ ಅಲ್ಲೇ ಇದ್ದುಕೊಂಡು ಈ ಜೀವಿಯ ಪಾಪ ಪುಣ್ಯಗಳನ್ನು ಎಲ್ಲ ಅವರು ಯಮಧರ್ಮರಾಜನ ಮುಂದೆ ಹೇಳ್ತಾರೆ. ಧರ್ಮರಾಜ ಚಿತ್ರಗುಪ್ತ ಶ್ರವಣಾ ಭಾಸ್ಕರಾದಯ ಕಾಯಸ್ಥಂ ತತ್ರ ಪಶ್ಯಂತಿ ಪಾಪಂ ಪುಣ್ಯಂ ಚ ಸರ್ವತಃ. ಬರೀ ಪಾಪ ಮಾತ್ರ ಅಲ್ಲ, ಪುಣ್ಯವನ್ನು ಕೂಡ ಹೇಳ್ತಾರೆ ಅಂತ. ಏವಂ ಸುನಿಶ್ಚಯಂ ಕೃತ್ವ, ಈ ಪಾಪವನ್ನು ಪುಣ್ಯವನ್ನು ಎರಡನ್ನೂ ಕೂಡ ಯಮ ಕೇಳುತ್ತಾನೆ ಇವರ ಬಳಿಯಿಂದ. ಕೇಳಿ ಆಹೂಯ ತಾನ್ ನಿಜಂ ರೂಪಂ ದರ್ಶಯಂತಿ ಅತಿಭೀಷಣಂ, ತನ್ನ ರೂಪವನ್ನು ತೋರಿಸ್ತಾನೆ ಅಂತ ಯಮಧರ್ಮರಾಜ. ಅವನಿಗೆ 2 ರೂಪಗಳು ಇವೆ. ಯಮಧರ್ಮರಾಜನಿಗೆ 2 ರೂಪಗಳು, ಒಂದು ಸೌಮ್ಯ ರೂಪ, ಇನ್ನೊಂದು ಉಗ್ರ ರೂಪ. ಸೌಮ್ಯ ರೂಪ ಅಂದರೆ ಅದಕ್ಕೆ ಧರ್ಮ ಅಂತ ಹೆಸರು. ಈ ಉಗ್ರ ರೂಪಕ್ಕೆ ಕಾಲ ಅಂತ ಹೆಸರು.
ಪಾಪಿಗಳಿಗೆ ತೋರಿಸುವಂತಹ ರೂಪ ಅದು ಉಗ್ರ ರೂಪ. ಪುಣ್ಯವಂತರಿಗೆ ತೋರಿಸುವ ರೂಪ ಅದು ಕಾಲ ಎಂಬ ಧರ್ಮ ಎಂಬಂತಹ ರೂಪ. ಹೀಗೆ ಆ ಯಮನಿಗೆ 2 ರೂಪಗಳು, ಅದರಲ್ಲಿಯೂ ಕೂಡ 14 ನಾಮಗಳು ಇವೆ ಅವನಿಗೆ. ನಿತ್ಯ ತರ್ಪಣ ಕೊಡುವವರಿಗೆ ಗೊತ್ತಿರುತ್ತದೆ. ಯಮಾಯ ಧರ್ಮರಾಜಾಯ ಮೃತ್ಯವೇ ಚಾಂತಕಾಯ ಚ ವೈವಸ್ವತಾಯ ಕಾಲಾಯ ಸರ್ವಭೂತ ಕ್ಷಯಾಯ ಚ ಔದುಂಬರಾಯ ದದ್ನಾಯ ನೀಲಾಯ ಪರಮೇಷ್ಠಿನೇ ವೃಕೋದರಾಯ ಚಿತ್ರಾಯ ಚಿತ್ರಗುಪ್ತಾಯ ವೈ ನಮೋ ನಮಃ ಅಂತ 14 ತರ್ಪಣ ಮಂತ್ರಗಳು. ಅವನ ಒಂದೊಂದು ರೂಪವನ್ನು ಹೇಳಿಕೊಂಡು ತರ್ಪಣವನ್ನು ಕೊಡ್ತೇವೆ. ಯಮಂ ತರ್ಪಯಾಮಿ, ಧರ್ಮರಾಜಂ ತರ್ಪಯಾಮಿ ಅಂತ. ಯಾರು ನಿತ್ಯ ಈ ಯಮತರ್ಪಣವನ್ನು ಕೊಡ್ತಾರೋ ಅವರಿಗೆ ಯಮ ಎಂದಿಗೂ ಉಗ್ರ ರೂಪವನ್ನು ತೋರಿಸುವುದಿಲ್ಲ, ಸೌಮ್ಯ ರೂಪವನ್ನು ತೋರಿಸ್ತಾನೆ ಅಂತ. ಅಷ್ಟಾಗಿಯೂ ಯಮ ಇವರಲ್ಲಿ ಎಲ್ಲರಲ್ಲಿ ಕೂಡ ಕೇಳುತ್ತಾನೆ. ಎಷ್ಟು ಕೇಳಿದ್ರೂ ಪ್ರಧಾನ ಸಾಕ್ಷಿ ಯಾರು ಅಂದರೆ ಅದು ಭಗವಂತನೇ. ಯಾಕೆ ಅಂದರೆ ಅಪಾಣಿ ಪಾದ ನಾಸಶ್ಚ ಅಕರ್ಣೋ ಮುಖವರ್ಜಿತ ಸರ್ವಂ ಪಶ್ಯತಿ ವೈಕರ್ಮ ಕೃತಂ ತ್ರೈಲೋಕ್ಯ ವಾಸಿನಾಂ. ಭಗವಂತನಿಗೆ ನಮ್ಮಂತೆ ಕಣ್ಣು, ಮೂಗು, ಬಾಯಿ, ಕಿವಿ ಇದು ಯಾವುದೂ ಇಲ್ಲ. ಅವನದು ಅಪ್ರಾಕೃತವಾದಂತಹ ರೂಪ, ಚಿನ್ಮಯವಾದಂತಹ ರೂಪ. ಅದು ಇಲ್ಲ ಅಂದ ಮೇಲೆ ಅವ ನೋಡುವುದಿಲ್ಲ ಅಂತ ಏನಿಲ್ಲ. ನಮ್ಮಂತೆ ಕಣ್ಣು, ಕೈಕಾಲುಗಳು ಇಲ್ಲದೆ ಹೋದರೂ ಎಲ್ಲಕ್ಕೂ ಸಾಕ್ಷಿಯಾದವ ಭಗವಂತ. ಆದರೂ ಇವರಿಗೆಲ್ಲ ಭಗವಂತ ಕೆಲಸ ಕೊಟ್ಟಿರುವಂಥದ್ದು. ಆದ್ದರಿಂದ ಇವರ ಮುಖಾಂತರವೇ ಕೇಳಿ ತಿಳ್ಕೊಳ್ತಾನೆ. ಹೀಗೆ ಯಮನ ಘೋರ ರೂಪ ಹೇಗೆ ಇರುತ್ತದೆ ಅದನ್ನು ವರ್ಣನೆಯನ್ನ ಮಾಡ್ತಾರೆ. ಪ್ರಳಯಾಂಬುದ ನಿರ್ಘೋಷಂ ಕಜ್ಜಲಾಚಲ ಸನ್ನಿಭಂ ವಿದ್ಯುತ್ ಪ್ರಭಾಯುಧೈ ಭೀಮಂ 32 ಭುಜ ಸಂಯುತಂ ಯೋಜನತ್ರಯ ವಿಸ್ತಾರಂ ವಾಪೀತುಲ್ಯ ವಿಲೋಚನಂ ದಂಷ್ಟ್ರಾಕರಾಲವದನಂ ರಕ್ತಾಕ್ಷಂ ದೀರ್ಘನಾಸಿಕಂ. ಕೋಣನ ಮೇಲೆ ಕೂತುಕೊಂಡು ಇರ್ತಾನೆ ಅಂತ ಯಮಧರ್ಮರಾಜ. ಕಪ್ಪು ಆಗಿ ಇರುತ್ತಾನೆ ಅಂತ. ಗರ್ಜನೆಯನ್ನ ಮಾಡ್ತಾ ಇರ್ತಾನೆ. ಪ್ರಳಯ ಕಾಲದಲ್ಲಿ ಮೇಘಗಳು, ಮೋಡಗಳು ಯಾವ ರೀತಿಯಾಗಿ ಗರ್ಜನೆ ಮಾಡುತ್ತಾವೋ ಆ ರೀತಿಯಾಗಿ ಭಯಂಕರವಾದ ಗರ್ಜನೆಯನ್ನ ಮಾಡುತ್ತಾ ಇರುತ್ತಾನೆ. ಕಾಡಿಗೆಯ ಪರ್ವತ, ಏನು ನಾವು ಕಾಡಿಗೆ ಅಂತ ಹೇಳುತ್ತೇವೆ, ಕಪ್ಪಾಗಿ ಇರುತ್ತದೆ ಕಾಡಿಗೆ. ಅಂತಹ ಕಾಡಿಗೆ ಪರ್ವತದಷ್ಟು ಕಪ್ಪಾಗಿ ಇರುತ್ತಾನಂತೆ. ಅಂದರೆ ಭಯಂಕರವಾಗಿ ಕಪ್ಪಾಗಿ ಇರುತ್ತಾನೆ. ಮಿಂಚಿನಂತೆ ಆಯುಧಗಳು ಧರಿಸಿಕೊಂಡಿರುತ್ತಾನೆ. ಅದು ಮಿಂಚಿನಂತೆ ಹೊಳಿತಾ ಇರುತ್ತದೆ. ವಿದ್ಯುತ್ ಪ್ರಭಾಯುಧೈ ಭೀಮಂ 32 ಭುಜ ಸಂಯುತಂ. ಅವನಿಗೆ ಎಷ್ಟು ಕೈಗಳು ಅಂದರೆ 32, 32 ಕೈಗಳು. 32 ಕೈಗಳಲ್ಲಿ 32 ಆಯುಧಗಳನ್ನು ಧರಿಸಿಕೊಂಡಿದ್ದಾನೆ. ಅದು ಮಿಂಚಿನಂತೆ ಹೊಳಿತಾ ಇರುತ್ತದೆ. ಯೋಜನ ತ್ರಯ ವಿಸ್ತಾರಂ ವಾಪೀತುಲ್ಯ ವಿಲೋಚನಂ. ಅವನ ಕಣ್ಣುಗಳು 2, ಅದು ಎಷ್ಟು ದೊಡ್ಡದು ಅಂದರೆ ದೊಡ್ಡ ಗುಹೆಯಂತ ಇದೆ ಅಂತ ಕಣ್ಣು. ಎಷ್ಟು ವಿಸ್ತಾರವಾಗಿದೆ ಅಂದರೆ ಯೋಜನ ತ್ರಯ ವಿಸ್ತಾರಂ, 3 ಯೋಜನ ವಿಸ್ತಾರವಾಗಿದೆ. ಸಾಮಾನ್ಯವಾಗಿ ನಾವು 1 ಯೋಜನ ಅಂದರೆ 10 ಮೈಲು ಅಂತ ಇಟ್ಟುಕೊಂಡ್ರೆ 3 ಯೋಜನ ಅಂದರೆ 30 ಮೈಲು. ಅಷ್ಟು ವಿಸ್ತಾರವಾಗಿದೆ ಅವನ ಕಣ್ಣು ಗುಡ್ಡೆಗಳು. ಹಾಗಾದರೆ ಈ ಕಣ್ಣು ಗುಡ್ಡೆಗಳೇ 30 ಮೈಲಿನಷ್ಟು ವಿಸ್ತಾರವಾಗಿದೆ ಅಂದರೆ ಅವನ ಆ ದೇಹ ಎಷ್ಟು ದೊಡ್ಡದಿರಬಹುದು. ಹಾಗಾದರೆ ಎಂಥವರಿಗೂ ಕೂಡ ಅವನ ದೇಹವನ್ನು ನೋಡಿ ಹೆದರಿಕೆ, ಭಯ ಇದು ಉಂಟಾಗಿಯೇ ಉಂಟಾಗ್ತದೆ. ದಂಷ್ಟ್ರ ಕರಾಲವದನಂ, ಅವನ ಹಲ್ಲುಗಳು ಅದು ಬಹಳ ಘೋರವಾಗಿ ಇದೆ. ಆ ದಂಷ್ಟ್ರ ಕರಾಲವದನಂ ರಕ್ತಾಕ್ಷಂ, ಅವನ ಕಣ್ಣು
ಅಷ್ಟು ದೊಡ್ಡ ಕಣ್ಣು, ಅದು ಕೆಂಪಾಗಿದೆ ಅಂತೆ. ದೀರ್ಘನಾಸಿಕಂ, ಅವನ ಮೂಗು ಅದು ಬಹಳ ಉದ್ದವಾಗಿದೆ ಅಂತೆ. ಹೀಗೆ ಕೋರೆದಾಡೆಗಳು, ಕೆಂಪಾದ ಕಣ್ಣುಗಳು, ಅದು ಕೂಡ 30 ಮೈಲಿನಷ್ಟು ವಿಸ್ತಾರವಾದದ್ದು, ಮತ್ತು ಉದ್ದವಾದ ಮೂಗು, 12 ಕೈಗಳು, 12 ಕೈಗಳಲ್ಲಿ ಆಯುಧಗಳು, ಕಾಡಿಗೆಯ ಪರ್ವತದಷ್ಟು ಕಪ್ಪಾದಂತಹ ಅವನ ಮೈ ಬಣ್ಣ, ಅವನ ಗರ್ಜನೆ ಪ್ರಳಯ ಕಾಲದ ಮೋಡದಂತೆ ಇರುವಂಥದ್ದು. ಇಷ್ಟು ಭಯಂಕರವಾದ ರೂಪ. ಮೃತ್ಯುಜ್ವರಾದಿಭಿರ್ಯುಕ್ತ ಚಿತ್ರಗುಪ್ತೋಪಿ ಭೀಷಣ ಸರ್ವೇ ದೂತಾಶ್ಚ ಗರ್ಜಂತಿ ಯಮತುಲ್ಯಾಸ್ತದಂತಿಗೆ. ಈ ಯಮ, ಅವನಿಗೆ ಇಷ್ಟೆಲ್ಲ ಘೋರ ರೂಪ, ಅವನ ಬಳಿಯಲ್ಲಿ ಇರುವಂತಹ ಅವನ ದೂತರಿಗೂ ಕೂಡ ಅಷ್ಟೇ ಘೋರವಾದಂತಹ ರೂಪ ಇರುತ್ತದೆ. ಯಮನಿಗಿಂತ ಸ್ವಲ್ಪ ಚಿಕ್ಕದಾಗಿ ಇರುತ್ತದೆ. ಮೃತ್ಯು, ಜ್ವರ ಮೊದಲಾದ ಯಮದೂತರು ಕೂಡ ಅಲ್ಲಿ ಗರ್ಜನೆ ಮಾಡುತ್ತಾ ಅವನ ಬಳಿಯಲ್ಲೇ ಇರುತ್ತಾರೆ ಅಂತ. ತಂ ದೃಷ್ಟವ ಭಯಭೀತಸ್ತು ಹಾಹಾ ಇತಿ ವದತೆ ಕಲಹ. ಆ ಯಮನನ್ನು ನೋಡಿ ಹಾಹಾಕಾರವನ್ನ ಈ ಜೀವಿ ಮಾಡ್ತಾನೆ ಅಂತೆ. ಅದತ್ತ ದಾನಃ ಪಾಪಾತ್ಮ ಕಂಪತೆ ಕರಂದತೆ ಪುನಃ. ಯಾವುದನ್ನು ಜೀವಿತಾವಧಿ ಕಾಲದಲ್ಲಿ ಯಾವುದನ್ನು ಕೂಡ ದಾನವನ್ನ ಮಾಡಿಲ್ಲ, ಆದ್ದರಿಂದ ಈ ಪಾಪಿ ಮತ್ತೆ ಮತ್ತೆ ಅಳುತ್ತಾನೆ ಅಂತೆ ಯಮನ ಮುಂದೆ. ಏನು ಮಾಡಿಲ್ಲ ನಾನು, ಏನಾದರೂ ಮಾಡಿದರೆ ಈ ರೀತಿಯಾದ ಯಾತನೆಯನ್ನು ಅನುಭವಿಸ್ಲಿಕ್ಕೆ ಇರ್ತಾ ಇದ್ದಿಲ್ಲ ಅಂತ ವಿಲಾಪನೆ ಮಾಡ್ತಾನೆ ಅಂತ. ಅಲ್ಲೇ ಇರುವಂತಹ ಚಿತ್ರಗುಪ್ತ ಅವನನ್ನು ನೋಡಿ ಶೋಚಂತಹ ಸ್ವಾನಿಕರ್ಮಾಣಿ ಚಿತ್ರಗುಪ್ತೋ ಯಮಾಜ್ಞಯ. ಈ ಚಿತ್ರಗುಪ್ತ ಅವರಿಗೆಲ್ಲ ಹೇಳ್ತಾನೆ ಅಂತೆ. ಯಮನ ಆಜ್ಞೆಯನ್ನ ಪಡೆದುಕೊಂಡ ಚಿತ್ರಗುಪ್ತ ಅವರಿಗೆ ಅವರ ಬಗ್ಗೆ ಎಲ್ಲ ಏನೆಲ್ಲ ಪಾಪವನ್ನ ಮಾಡಿದ್ದಿ, ಯಾಕೆ ನಿನಗೆ ಇಷ್ಟು ಕಷ್ಟ ಬಂದಿದೆ ಈ ಯಮನ ಪಟ್ಟಣದಲ್ಲಿ, ಇದೆಲ್ಲ ಬಂದು ಬಿಡಿಸಿ ಬಿಡಿಸಿ ಹೇಳ್ತಾನೆ ಅಂತೆ. ಚಿತ್ರಗುಪ್ತನಲ್ಲಿ ಎಲ್ಲ ಲೆಕ್ಕಗಳು ಕೂಡ ಇರುತ್ತದೆ. ಚಿತ್ರಗುಪ್ತ ಯಾರು ಅಂದರೆ ಒಬ್ಬ ರಾಜ, ಅವ ಬ್ರಹ್ಮದೇವರ ಮಗ. ಅವ ಸೂರ್ಯ ಉಪಾಸಕ, ಸೂರ್ಯನನ್ನ ಆರಾಧನೆ ಮಾಡಿದವ. ಎಷ್ಟು ಆರಾಧಿಸಿದ ಅಂದರೆ ಸೂರ್ಯನ ಉಪಾಸನೆಯಿಂದ ದೊಡ್ಡ ಒಂದು ಶಕ್ತಿಯನ್ನು ಪಡೆಕೊಂಡ ಅಂತೆ. ಏನು ಶಕ್ತಿ ಆ ಚಿತ್ರಗುಪ್ತನದ್ದು? ಸೂರ್ಯ ಉಪಾಸನೆಯಿಂದ ಬಂದಿರುವಂಥದ್ದು ಅದು. ಕುಳಿತಲ್ಲಿಯೇ ಎಲ್ಲವನ್ನು ನೋಡುವ ಶಕ್ತಿ ಚಿತ್ರಗುಪ್ತನಿಗೆ. ಎಲ್ಲಿ ಕುಳಿತಿದ್ದಾನೋ ಅಲ್ಲಿಂದನೇ ನೋಡುವ ಶಕ್ತಿ, ಕೇಳುವ ಶಕ್ತಿ ಚಿತ್ರಗುಪ್ತನಿಗೆ ಇದೆ. ಇದು ಸೂರ್ಯ ಉಪಾಸನೆಯಿಂದ ಬಂದಂತಹ ಶಕ್ತಿ. ಆ ಸೂರ್ಯನ ಮಗ ಯಮ. ಸೂರ್ಯ ಉಪಾಸನೆಯಿಂದ ಶಕ್ತಿ ಪಡೆಯದವ ಚಿತ್ರಗುಪ್ತ. ಇಂತಹ ಚಿತ್ರಗುಪ್ತ ಇಷ್ಟೆಲ್ಲ ಶಕ್ತಿ ಪಡೆದುಕೊಂಡವ ಇವ ನನ್ನ ಬಳಿ ಇರಬೇಕು ಅಂತ ಸೂರ್ಯ ಅಂದುಕೊಂಡ ಅಂತ. ಇಷ್ಟು ಶಕ್ತಿಯನ್ನು ಪಡೆದುಕೊಂಡಂತಹ ಈ ಚಿತ್ರಗುಪ್ತ ನನ್ನ ಬಳಿಯಲ್ಲಿ ಇದ್ದರೆ ಆಗ ಯಮಧರ್ಮರಾಜನಿಗೆ ಬಹಳ ಸುಲಭವಾಗಿ ಎಲ್ಲವನ್ನು ಕೂಡ ಮಾಡಲಿಕ್ಕೆ ಆಗ್ತದೆ, ಪಾಪ ಪುಣ್ಯ ಇದೆಲ್ಲವನ್ನು ಕೂಡ ಕೇಳಲಿಕ್ಕೆ ಆಗ್ತದೆ ಅಂತ ಯಮಧರ್ಮರಾಜ ತಿಳ್ಕೊಂಡ. ಒಂದು ದಿನ ಸಮುದ್ರದ ಬಳಿಗೆ ಸ್ನಾನಕ್ಕಾಗಿ ಬಂದಿದ್ದ ಚಿತ್ರಗುಪ್ತ. ಆಗ ಅವನನ್ನೇ ಅಪಹರಣ ಮಾಡಿದ ಅಂತ ಯಮಧರ್ಮರಾಜ. ಇವನನ್ನು ನಾನು ತೆಗೆದುಕೊಂಡು ಹೋಗ್ತೇನೆ ಅಂತ ಕರ್ಕೊಂಡು ಹೋಗಿದ್ದಾನೆ. ಅವನನ್ನ ಪುಣ್ಯ ಪಾಪಗಳನ್ನು ಬರೀಲಿಕ್ಕಾಗಿ ನೇಮಿಸಿಕೊಂಡ ಅಂತ. ಯಾಕೆ ಅಂದರೆ ಕುಳಿತಲ್ಲಿಯೇ ಎಲ್ಲರ ಪಾಪವನ್ನ ಪುಣ್ಯವನ್ನ ನೋಡುವ ಕೇಳುವ ಸಾಮರ್ಥ್ಯ ಇವನಿಗೆ ಇದೆ. ಆದ್ದರಿಂದ ಬರೀಲಿಕ್ಕೆ ನೇಮಿಸಿಕೊಂಡ. ಒಂದು ಪುಸ್ತಕವನ್ನು ಕೊಟ್ಟ ಅಂತ. ಅದರಲ್ಲಿ ಬಲಭಾಗದಲ್ಲಿ ಪುಣ್ಯ, ಎಡಭಾಗದಲ್ಲಿ ಪಾಪವನ್ನು ಬರೀಬೇಕು ಅವ. ಆ ಪುಸ್ತಕ ಎಷ್ಟು ದೊಡ್ಡದಿರ್ಬೋದು? ಮನುಷ್ಯ 100 ವರ್ಷ ಬದುಕುತ್ತಾನೆ ಅಂದರೆ ಎಷ್ಟು
ಪುಣ್ಯ ಮಾಡಿರುತ್ತಾನೆ, ಪುಣ್ಯಕ್ಕಿಂತ ಎಷ್ಟು ಹೆಚ್ಚು ಪಾಪ ಮಾಡಿರ್ತಾರೆ, ಅದೆಲ್ಲವನ್ನು ಆ ಪುಸ್ತಕದಲ್ಲಿ ಬರೀಬೇಕು ಅಂದರೆ ಸಾಮಾನ್ಯ ಸಣ್ಣ ಪುಸ್ತಕ ಅಲ್ಲ ಅದು. ಆ ಪುಸ್ತಕದ ವಿಸ್ತಾರ ಎಷ್ಟು ಅಂತ ಹೇಳ್ತಾರೆ. 25,000 ಯೋಜನ ವಿಸ್ತಾರವಾದ ಪುಸ್ತಕ ಅಂತ. ಒಂದು ಯೋಜನ ಅಲ್ಲ, 25 ಯೋಜನ. 25 ಯೋಜನವೂ ಅಲ್ಲ, 25,000 ಯೋಜನದಷ್ಟು ದೊಡ್ಡ ಪುಸ್ತಕ ಅದು. ಅಷ್ಟು ಪುಸ್ತಕದಲ್ಲಿ ಪುಣ್ಯ ಮಾತ್ರ ಸ್ವಲ್ಪ ಕಡಿಮೆ ಆಗಬಹುದು, ಪಾಪದ ಪಟ್ಟಿ ಬಹಳ ದೊಡ್ಡದಾಗಿರ್ತದೆ. ಅದಕ್ಕೆ ಹೇಳ್ತಾರೆ, ತುಳಸಿ ವನ ದರ್ಶನವನ್ನು ಮಾಡಿದಾಗ ಒಂದು ಶ್ಲೋಕ ಬರ್ತದೆ, ಎಲ್ಲ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಳಬಹುದು. ಪಾಪಾನಿ ಯಾನಿ ರವಿಸೂನು ಪಟಸ್ಥಿತಾನಿ ಗೋ ಬ್ರಹ್ಮ ಬಾಲ ಪಿತೃಮಾತೃ ವಧಾದಿ. ಎಷ್ಟು ಪಾಪಗಳನ್ನ ಒಬ್ಬ ಮಾಡಿರುತ್ತಾನೆ ಅದೆಲ್ಲವೂ ಕೂಡ ರವಿಸೂನು ಪಟಸ್ಥಿತಾನಿ. ರವಿಸೂನು ಅಂದರೆ ರವಿಯ ಮಗ ಯಮ. ಯಮನ ಪುಸ್ತಕ ಅಂದರೆ ಚಿತ್ರಗುಪ್ತನಲ್ಲಿ ಕೊಟ್ಟಿರುತ್ತಾನೆ, ಅದರಲ್ಲೆಲ್ಲ ಬರೆದಿರ್ತದೆ ಇಷ್ಟೆಲ್ಲ ಪಾಪ ಮಾಡಿದ್ದಾನೆ ಅಂತ. ಆ ಎಲ್ಲ ಪಾಪಗಳು ತುಳಸಿ ವನಕಾನನ ದರ್ಶನೇನ, ಈ ತುಳಸಿ ವನವನ್ನು ನೋಡೋದ್ರಿಂದ ಪರಿಹಾರವಾಗ್ತದೆ ಅಂತೆ. ಅಂದರೆ ಮಾಡಿದ ಪಾಪ ಪರಿಹಾರ ಅಂದರೆ ಸ್ವಲ್ಪ ಪರಿಹಾರ ಆಗಬಹುದು, ಮಾಡಿದ ಪಾಪವನ್ನು ಅನುಭವಿಸುವೇ ತೀರಬೇಕು. ಅವಶ್ಯಂ ಅನುಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ. ಆದರೆ ದಾನ ಧರ್ಮಾದಿಗಳನ್ನು ಮಾಡಿದರೆ ಪಾಪದ ಪೆಟ್ಟು ಸ್ವಲ್ಪ ಕಡಿಮೆ ಆಗ್ತದೆ. ಹಾಗೆ ಆ ತುಳಸಿಯ ವರ್ಣನೆಯನ್ನು ಮಾಡುವ ಸಂದರ್ಭದಲ್ಲಿ ಈ ವಿಷಯ ಬರ್ತದೆ. ರವಿಸೂನು ಪಟಸ್ಥಿತಾನಿ, ರವಿಯ ಮಗನ ಯಮಧರ್ಮರಾಜ ಚಿತ್ರಗುಪ್ತನನ್ನು ಏನು ನೇಮಿಸಿದ್ದಾನೆ, ಪುಸ್ತಕವನ್ನು ಕೊಟ್ಟು ಆ ಪುಟದಲ್ಲಿ ಇರುವಂಥ ಎಲ್ಲ ಪಾಪಗಳು ತುಳಸಿ ವನವನ್ನು ದರ್ಶನ ಮಾಡುವುದರಿಂದ ಪರಿಹಾರವಾಗ್ತದೆ ಅಂತ. ಹಾಗೆ ಚಿತ್ರಗುಪ್ತನ ಈ ಪುಸ್ತಕದ ವಿಸ್ತಾರ ಅದು 25,000 ಯೋಜನದಷ್ಟು ವಿಸ್ತಾರವಾದದ್ದು. ಅದರಲ್ಲಿ ಬೇಕಾದಷ್ಟು ಪುಣ್ಯ ಪಾಪಗಳನ್ನೆಲ್ಲ ಬರೆದಿರುತ್ತಾನೆ. ಅಂತಹ ಚಿತ್ರಗುಪ್ತ ಯಮನ ಆಜ್ಞೆಯನ್ನು ಪಡೆದುಕೊಂಡು ಹೇಳ್ತಾನೆ ಅಂತೆ ಈ ಜೀವಿಗೆ. ಅವನಿಗೆ ಚಿತ್ರಗುಪ್ತ, ಗುಪ್ತಚಿತ್ರ ಅಂತ 2 ಹೆಸರು. ಗುಪ್ತಚಿತ್ರ ಅಂದರೆ ಪ್ರಚ್ಛನ್ನವಾಗಿ ಪಾಪಕರ್ಮಗಳನ್ನು ಮಾಡಿದ್ರು, ರಹಸ್ಯದಲ್ಲಿ ಏನಾದರೂ ಪಾಪಕರ್ಮಗಳನ್ನು ಮಾಡಿದ್ರು ಅವನಿಗೆ ಗೊತ್ತಾಗ್ತದೆ, ಎಲ್ಲವೂ ಕೂಡ ಅವನಿಗೆ ಆ ಚಿತ್ರ ತೋರುತ್ತದೆ ಅಂತ. ಅದರಿಂದಲೇ ಗುಪ್ತಚಿತ್ರ. ಹಾಗೆಯೇ ಚಿತ್ರಗುಪ್ತ. ಇಂತಹ ಚಿತ್ರಗುಪ್ತ ಭೋಭೋ ಪಾಪ ದುರಾಚಾರಾ ಅಹಂಕಾರ ಪ್ರದೂಷಿತಾ ಕಿಮರ್ಥಂ ಅರ್ಜಿತಂ ಪಾಪಂ ಯುಷ್ಮಾಭಿ ಅವಿವೇಕಿಭಿ. ಎಲೈ ಪಾಪಿಗಳೇ, ದುರಾಚಾರಿಗಳೇ, ಅಹಂಕಾರದಿಂದ ದೂಷಿತರೆ, ಯಾಕಾಗಿ ಇಷ್ಟೆಲ್ಲ ಪಾಪಗಳನ್ನು ನೀವು ಸಂಪಾದನೆ ಮಾಡಿದ್ದು? ಅಷ್ಟೆಲ್ಲ ಪಾಪವನ್ನು ಸಂಪಾದನೆ ಮಾಡಿ ಈಗ ಬಂದು ಯಾಕೆ ಅಳುತ್ತಾ ಇದ್ದೀರಿ? ಕಾಮ ಕ್ರೋಧಾತ್ ಯದುತ್ಪನ್ನಂ ಸಂಗಮೇನ ಚ ಪಾಪಿನಾಂ ತತ್ ಪಾಪಂ ದುಃಖದಂ ಮೂಢಾಃ ಕಿಮರ್ಥಂ ಚರಿತಂ ಜನಾಃ. ಯಾಕೆ ಇಷ್ಟೆಲ್ಲ ಕರ್ಮಗಳನ್ನು ನೀವು ಮಾಡಿದ್ದು? ಕೃತವಂತಹ ಪುರಾಯೂಯಂ ಪಾಪಾನಿ ಅತ್ಯಂತ ಹರ್ಷಿತಾಃ. ಪಾಪ ಮಾಡುವಾಗ ನಿಮಗೆ ಎಲ್ಲ ಪ್ರಜ್ಞೆ ಬಂದಿಲ್ಲ. ಅತ್ಯಂತ ಹರ್ಷಿತ, ಪಾಪಕರ್ಮಗಳನ್ನು ಮಾಡುವಾಗ ಬಹಳ ಸಂತೋಷದಿಂದಲೇ ನೀವು ಮಾಡಿದ್ದು. ಅಂಥವರು ನೀವು ಈಗ ಇಲ್ಲಿ ಬಂದು ಅದಕ್ಕೆ ಯಾತನೆಯನ್ನು ಅನುಭವಿಸಿದಾಗ ಯಾಕೆ ಅಳುತ್ತಾ ಇದ್ದೀರಿ? ಅದನ್ನು ಕೂಡ ಸಂತೋಷದಿಂದಲೇ ಅನುಭವಿಸಿ. ತಥೈವ ಯಾತನಾ ಭೋಗ್ಯಾ ಕಿಮಾದೀನಿಂ ಪರಾಂಗಮುಖಾ ಕೃತಾನಿ ಯಾನಿ ಪಾಪಾನಿ ಯುಷ್ಮಾಭಿಃ ಸುಬಹೂನ್ಯಪಿ ತಾನಿ ಪಾಪಾನಿ ದುಃಖಸ್ಯ ಕಾರಣಂ ನಚ ವಂಚನ. ನೀವು ಈಗ ಏನು ಯಾತನೆಯನ್ನು ಅನುಭವಿಸ್ತಾ ಇದ್ದೀರಿ, ಇದೆಲ್ಲದಕ್ಕೂ ಕೂಡ ಮೂಲ ಕಾರಣ ಅದು ನಿಮ್ಮ ಪಾಪ. ಯಮಧರ್ಮರಾಜ ಪಾಪ ಮಾಡದವರಿಗೆ ಎಲ್ಲರನ್ನೂ ಕೂಡ ಒಂದೇ ರೀತಿಯಾಗಿ ನೋಡ್ತಾನೆ ಅಂತೆ.
ಪಾಪ ಮಾಡದವರಿಗೆ ಯಾತನೆಯನ್ನು ಕೊಡೋದು, ಪಾಪ ಮಾಡದೇ ಇದ್ದವರಿಗೆ, ಹೀಗೆ ಎಲ್ಲಿಯೂ ಕೂಡ ವ್ಯತ್ಯಾಸ ಮಾಡೋದಿಲ್ಲ ಯಮಧರ್ಮರಾಜ. ಮೂರ್ಖೇಪಿ ಪಂಡಿತೇವಾಪಿ ದರಿದ್ರೇವಾ ಶ್ರೇಯಾನ್ವಿತೆ. ಅರ್ಥಾತ್ ಮೂರ್ಖ ಪಾಪ ಮಾಡಿದ, ಪಂಡಿತ ಪಾಪ ಮಾಡಿದ. ಮೂರ್ಖ ಮಾಡಿದ ಪಾಪವನ್ನು ಮಾತ್ರ ಗ್ರಹಣೆ ಮಾಡಿದ, ಈ ಪಂಡಿತ ಮಾಡಿದ ಪಾಪವನ್ನು ಗ್ರಹಣೆ ಮಾಡುವುದಿಲ್ಲ ಅಂತ ಇಲ್ಲ. ಅದು ಪಾಪ ಯಾರು ಬೇಕಾದರೆ ಮಾಡಲಿ, ಪಂಡಿತನೇ ಮಾಡಲಿ ಅಥವಾ ಮೂರ್ಖನೇ ಮಾಡಲಿ, ಅದನ್ನು ಯಮಧರ್ಮರಾಜ ಗ್ರಹಣೆ ಮಾಡುತ್ತಾನೆ. ದರಿದ್ರೇವಾ ಶ್ರೇಯಾನ್ವಿತೆ. ಲೋಕದಲ್ಲಿ ಹೀಗೆ ಇದೆ, ಧನಿಕರು ಶ್ರೀಮಂತರು ಏನಾದರೂ ಪಾಪವನ್ನು ಮಾಡಿದರೆ ಅವರಿಗೆ ಶಿಕ್ಷೆಯೇ ಆಗುವುದಿಲ್ಲ, ದುಡ್ಡಿನಿಂದ ಎಲ್ಲವನ್ನು ಮುಚ್ಚಿಸಿ ಬಿಡ್ತಾರೆ. ಆದರೆ ಯಮಧರ್ಮರಾಜನಲ್ಲಿ ಹಾಗೆ ಇಲ್ಲ ಅಂತೆ. ದುಡ್ಡಿದ್ದವರು ಪಾಪ ಮಾಡಿದ್ರೂ ಅವರಿಗೆ ಶಿಕ್ಷೆ ಇದೆ, ದುಡ್ಡು ಇಲ್ಲದವರು ಬಡವರು ಪಾಪ ಮಾಡಿದರೂ ಕೂಡ ಅವರಿಗೆ ಶಿಕ್ಷೆ ಇದ್ದೇ ಇದೆ. ಸಬಲೇ ನಿರ್ಬಲೇವಾಪಿ ಸಮವರ್ತಿ ಯಮಸ್ಮೃತ. ಅವರು ಸಬಲರೂ ಆಗಲಿ ದುರ್ಬಲರೂ ಆಗಲಿ ಪಾಪ ಮಾಡಿದರೆ ಅವರಿಗೆ ಸಮವರ್ತಿ ಯಮಃ ಸ್ಮೃತಃ, ಅವರನ್ನೆಲ್ಲ ಸಮಾನ ಭಾವನೆಯಿಂದ ಯಮಧರ್ಮರಾಜ ವರ್ತಿಸ್ತಾನೆ. ಇದು ಪ್ರಸಿದ್ಧವೇ. ಧರ್ಮರಾಜೋಪಿ ತಾನ್ ದೃಷ್ಟ ಚೋರವನ್ ನಿಶ್ಚಲಾನ್ ಸ್ಥಿತಾನ್ ಆಜ್ಞಾಪಯತಿ ಪಾಪಾನಾಂ ಶಾಸ್ತಿಂ ಚೈವ ಯಥೋಚಿತ. ಚಿತ್ರಗುಪ್ತ ಇಷ್ಟೆಲ್ಲ ಅವರನ್ನ ಕುರಿತು ಹೇಳಿದಾಗ ಯಮಧರ್ಮರಾಜ ಹೇಳ್ತಾನೆ, ಆಜ್ಞೆ ಮಾಡ್ತಾನೆ ಅಂತ. ಆಜ್ಞಾಪಯತಿ ಪಾಪಾನಾಂ ಶಾಸ್ತಿಂ ಚೈವ ಯಥೋಚಿತ. ಯಾವ ಯಾವ ಪಾಪಗಳಿಗೆ ಶಿಕ್ಷೆ ಅಂತ ಇದೆ ಆ ಶಿಕ್ಷೆಯನ್ನು ನೀಡಿ ಅಂತ ಆಜ್ಞಾಪನೆ ಮಾಡ್ತಾನೆ. ಉತ್ಪಾಟಯಸ್ಯ ನೇತ್ರೇ ನಿಧಾಯ ಚರಣಂ ಗಲೆ ಏತಸ್ಯ ಗಲ್ಲೌ ಉತ್ಪಲ್ಲೌ ಕ್ಷುರೇಣ ಅಲಂ ವಿಪಾಟಯ. ಅವನನ್ನು ಕಟ್ಟಿ ಹಾಕು, ಅವನ ಕಣ್ಣ ಗುಡ್ಡೆಗಳನ್ನು ಕೀಳು, ಅವನ ಈ ಅಂಗವನ್ನು ತುಂಡರಿಸು. ಇದೆಲ್ಲ ಒಂದೊಂದು ಪಾಪಕ್ಕೆ ಒಂದೊಂದು ಶಿಕ್ಷೆ ಅಂತ ಇದೆ. ಇದೆಲ್ಲವನ್ನು ಕೂಡ ಆಜ್ಞೆ ಮಾಡ್ತಾನೆ ಅಂತ. ಈ ಯಮದೂತರು ಚಿತ್ರಗುಪ್ತ ಏನೆಲ್ಲ ಪಾಪಗಳನ್ನು ಹೇಳಿರ್ತಾನೋ ಶ್ರವಣ ದೇವತೆಗಳನ್ನು ಕೇಳಿಕೊಂಡು, ಆ ದ್ವಾರಪಾಲಕ ಧರ್ಮಧ್ವಜನಿಂದ ಕೇಳಿಕೊಂಡು ಮತ್ತು ತಾನು ಸ್ವತಃ ವಿಚಾರಿಸಿಕೊಂಡು ಎಲ್ಲ ಪಾಪಗಳನ್ನು ಯಮಧರ್ಮರಾಜನ ಮುಂದೆ ಹೇಳಿದಾಗ ಯಮ ಇಂತಹ ಪಾಪಕ್ಕೆ ಇಂತಹ ಶಿಕ್ಷೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾನೆ. ಆಗ ಅವನನ್ನು ಕರ್ಕೊಂಡು ಹೋಗ್ತಾರೆ ಅಂತೆ. ಏಕಪಾಶೇನ ತಾನ ಬದ್ಧವಾನ್ ನಯಂತಿ ನರಕಾನ ಪ್ರತಿ. ಒಂದೇ ಒಂದು ಪಾಶವನ್ನು ಹಾಕಿ ಅವನನ್ನು ಮತ್ತೆ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ತತ್ರ ವೃಕ್ಷೋ ಮಹಾನೇಕೋ ಜ್ವಲದಗ್ನಿ ಸಮಪ್ರಭ ಪಂಚಯೋಜನ ವಿಸ್ತೀರ್ಣ ಏಕಯೋಜನ ಮುಚ್ಚರಿತ. ದೊಡ್ಡ ಒಂದು ವೃಕ್ಷ ಅಂತ. ಅದು ವೃಕ್ಷಕ್ಕೆ ಹೆಸರು ವಜ್ರಕಂಟಕ ಶಾಲ್ಮಲಿ ಅಂತ. ಆ ವೃಕ್ಷ, ಅದಕ್ಕೆ ಹೆಸರು ವಜ್ರಕಂಟಕ ಶಾಲ್ಮಲಿ ಅಂತ ವೃಕ್ಷ. ಅದರಲ್ಲೆಲ್ಲ ಮುಳ್ಳುಗಳೇ ಇರುವುದು. ಎಂತಹ ಮುಳ್ಳುಗಳು ಅಂದರೆ ವಜ್ರದಷ್ಟು ಕಠೋರವಾದಂತಹ ಮುಳ್ಳುಗಳು. ಎಲ್ಲಿಯಾದರೂ ಶರೀರಕ್ಕೆ ಚುಚ್ಚಿದ್ದೇವೆ ಅಂದರೆ ತುಂಡಾಗಲಿಕ್ಕೆ ಸಾಧ್ಯವೇ ಇಲ್ಲ, ವಜ್ರದಷ್ಟು ಗಟ್ಟಿ ಅಂತ. ಅಂತಹ ವೃಕ್ಷ ಅದು. ಆ ವೃಕ್ಷದ ಹತ್ತಿರಕ್ಕೆ ಕರ್ಕೊಂಡು ಹೋಗಿ, ವಜ್ರಕಂಠಲ ಶಾಲ್ಮಲಿ ವೃಕ್ಷದ ಹತ್ತಿರ ಕರ್ಕೊಂಡು ಹೋಗಿ ತಲೆ ಕೆಳಗೆ ಕಾಲು ಮೇಲೆ ಮಾಡಿ ಕಟ್ಟಿ ಹಾಕ್ತಾರೆ ಅಂತ. ತದ್ವೃಕ್ಷೇ ಶೃಂಖಲೈ ಬದ್ಧ್ವಾ ಅಧೋಮುಖಂ ತಾಡಯಂತಿತೆ. ಯಾಕೆ ಗರುಡ ಪುರಾಣ ಇಷ್ಟೆಲ್ಲ ಶಿಕ್ಷೆಯನ್ನ ವರ್ಣನೆ ಮಾಡುತ್ತದೆ? ಕೇಳಲಿಕ್ಕೆ ಭಯಂಕರ. ಅಂದರೆ ಈ ಪಾಪವನ್ನ ಮನಸ್ಸಿನಲ್ಲಿ ಯೋಚನೆ ಮಾಡಿ ಪಾಪವನ್ನೇ ಮಾಡಬಾರದು ಎಂಬ ಜ್ಞಾನ ಬರಲಿ ಅಂತ ಗರುಡ ಪುರಾಣ ಇಷ್ಟೆಲ್ಲ ಹೇಳುವಂಥದ್ದು. ತಲೆ ಕೆಳಗೆ ಕಾಲನ್ನ ಮೇಲೆ ಮಾಡಿ ಆ ವೃಕ್ಷಕ್ಕೆ ಕಟ್ಟಿ ಹಾಕ್ತಾರೆ. ರುದಂತಿ ಜ್ವಲಿತಾಸ್ತತ್ರ ತೇಷಾಂ ತ್ರಾತಾನ ವಿದ್ಯತೆ. ಆ ಪಾಪಿಗಳನ್ನ ಸಂಕೋಲಗಳಿಂದ ಕಟ್ಟಿ ಹಾಕುವಂಥದ್ದು. ಅಲ್ಲಿ ಇಷ್ಟೆಲ್ಲ ಕಷ್ಟಪಡುವ ಇವರನ್ನ ರಕ್ಷಣೆ ಮಾಡುವವರು ಯಾರೂ ಇಲ್ಲ ಅಂತ. ಇವನನ್ನು ಬಿಡಿ ಅಂತ ಹೇಳುವವರು ಯಾರೂ ಇಲ್ಲ. ಒಬ್ಬರು ಇದ್ದಾರೆ, ಯಾರು ಅಂದರೆ ಅದೇ ಪುಣ್ಯ. ಏನಾದರೂ ಪುಣ್ಯ ಸಂಪಾದನೆ ಮಾಡಿದರೆ ಅದರಿಂದ ಅವರು ಪಾರಾಗಬಹುದು. ಕ್ಷಮದ್ವಂ ಭೋ ಅಪರಾಧಂ ಮೇ ಕೃತಾಂಜಲಿ ಪುಟ ಇತಿ.
ಅವರು ಆ ಸಮಯದಲ್ಲಿ ಕೇಳ್ತಾರೆ ಅಂತೆ ಪಾಪಿಗಳು, ನಮ್ಮ ಅಪರಾಧವನ್ನೆಲ್ಲ ಕ್ಷಮಿಸಿ ಅಂತ. ವಿಜ್ಞಾಪಯಂತಿ ತಾನು ದೂತಾನ ಪಾಪಿಷ್ಠಾಸ್ತೆ ನಿರಾಶ್ರಯಾ, ಕೈ ಜೋಡಿಸಿಕೊಂಡು ನಮ್ಮ ಅಪರಾಧಗಳನ್ನು ಕ್ಷಮಿಸಿ ಕ್ಷಮಿಸಿ ಅಂತ ಕೇಳಿಕೊಂಡಾಗ ನಿರ್ದಯರಾಗಿ ಯಮದೂತರು ಆ ಮಾತನ್ನೆಲ್ಲ ಕೇಳುವುದೇ ಇಲ್ಲ ಅಂತ. ಪುನಃ ಪುನಶ್ಚತೆ ದೂತೈ ಹನ್ಯಂತೆ ಲೋಹ ಎಷ್ಟು ಬಿಹಿ, ತಲೆ ಕೆಳಗಾಗಿ ಕಾಲು ಮೇಲೆ ಮಾಡಿ ಕಟ್ಟಿರುತ್ತಾರೆ, ಅವರನ್ನ ಹೊಡಿತಾರೆ ಅಂತೆ. ಮುದ್ಗರೈಹಿ ಸ್ತೋಮರೈಹಿ ಕುಂತೈಹಿ ಗದಾಭಿಹಿ ಮುಸಲೈಹಿ ಬೃಷಂ, ಸುತ್ತಿಗೆ, ಈಟಿ, ಭರ್ಜಿ, ಗದೆ, ಒನಕೆ ಎಲ್ಲವುಗಳಿಂದಲೂ ಕೂಡ ಅವರಿಗೆ ಹೊಡಿತಾ ಇರುತ್ತಾರೆ ಅಂತೆ. ಹೊಡೆದಾಗ ಮೂರ್ಛಿತರಾಗಿ ಬೀಳುತ್ತಾರೆ. ಆ ಯಾತನಾಮಯ ಶರೀರವೇ ಹಾಗೆ, ಎಷ್ಟು ಹೊಡೆದ್ರೂ ಮತ್ತೆ ಸಮ ಆಗಿ ಬಿಡುತ್ತದೆ. ಯಾಕೆ ಅಂದರೆ ಮತ್ತೆ ನೋವು ತಿನ್ನಬೇಕಾಗ್ತದೆ, ಅದರಿಂದ ಶರೀರ ಮತ್ತೆ ಸರಿ ಆಗ್ತದೆ. ಮೂರ್ಛಿತರಾಗಿ ಬೀಳುತ್ತಾರೆ, ಸ್ವಲ್ಪ ಸಮಯದಲ್ಲಿ ಮತ್ತೆ ಎತ್ತರಗೊಳ್ಳುತ್ತಾರೆ. ಆಗ ಆ ಯಮದೂತರೇ ಹೇಳ್ತಾರೆ ಅಂತೆ ಅವರಿಗೆ, ಇಷ್ಟೆಲ್ಲ ಹೊಡೆತ ತಿಂದು ಮೂರ್ಛಿತರಾಗಿ ಬೀಳುತ್ತೀರಿ, ಮತ್ತೆ ಎತ್ತರಗೊಳ್ಳುತ್ತೀರಿ, ಮತ್ತೆ ನಾವು ಹೊಡಿತೇವೆ, ನಿಮಗೆಲ್ಲ ಯಾಕೆ ಬುದ್ಧಿ ಬಂದಿಲ್ಲ? ಭೋ ಭೋ ಪಾಪಾಹ ದುರಾಚಾರಾಹ ಕಿಮರ್ಥಂ ದುಷ್ಟ ಚೇಷ್ಟಿತಂ ಸುಲಭಾನಿ ನ ದತ್ತಾನಿ ಜಲಾನಿ ಅನ್ಯಾನ್ ಅಪಿ ಕ್ವಚಿತ್. ಆ ಯಮದೂತರು ಹೇಳುವ ಮಾತುಗಳು. ಪಾಪಾಹ, ಎಲೈ ಪಾಪಿಗಳೇ, ದುರಾಚಾರಾಹ, ಕೆಟ್ಟ ನಡತೆಯುಳ್ಳವರೇ, ಕಿಮರ್ಥಂ ದುಷ್ಟಚೇಷ್ಟಿತಂ, ಯಾಕೆ ದುಷ್ಟ ಕರ್ಮವನ್ನ ನಿಮ್ಮಿಂದ ಮಾಡಲ್ಪಟ್ಟಿತು? ಸುಲಭವಾಗಿ ಇದರಿಂದ ಪರಿಹಾರ ಆಗಬಹುದಿತ್ತು, ನಿಮಗೆ ಆಗಲೇ. ಸುಲಭಾನಿ ನ ದತ್ತಾನಿ ಜಲಾನಿ ಅನ್ಯಾನ್ಯಪಿ ಕ್ವಚಿತ್. ಬದುಕಿರುವಾಗ ಸುಲಭವಾಗಿ ವಸ್ತುಗಳನ್ನು ನೀವು, ಸುಲಭವಾದ ವಸ್ತುಗಳು ಅಂದರೆ ಯಾವುದು? ಅದು ನೀರು. ಈ ನೀರು ಸಾಧಾರಣವಾಗಿ ಎಲ್ಲರ ಮನೆಯಲ್ಲಿ ಕೂಡ ಇರುತ್ತದೆ. ನೀರು ಇಲ್ಲ ಅಂತ ಆಗುವುದು ಬಹಳ ವಿರಳ. ಅಂತಹ ನೀರನ್ನು ಕೂಡ ನೀವು ಯಾರಿಗೂ ಕೊಟ್ಟಿಲ್ಲ. ಪಾನೀಯಂ ಪರಮಂ ಲೋಕೆ ಜೀವಾನಾಂ ಜೀವನಂ ಸ್ಮೃತಂ, ಪಾನೀಯಸ್ಸ ಪ್ರಧಾನೇನ ತೃಪ್ತಿರ್ಭವತಿ ಪಾಂಡವ. ಮಹಾಭಾರತದಲ್ಲಿ ಬರುವ ಮಾತು ಇದು. ಪಾನೀಯ ಎಂಬುವಂಥದ್ದು ಅಂದರೆ ನೀರು ಎಂಬುವಂಥದ್ದು ಲೋಕದಲ್ಲಿ ಪರಮ ಶ್ರೇಷ್ಠವಾದದ್ದು. ಯಾಕೆ ಅಂದರೆ ಜೀವನವನ್ನು ಕೊಡುವಂಥದ್ದು ನೀರು. ಅಂತಹ ಪಾನೀಯವನ್ನು ನೀರನ್ನು ಕೊಟ್ಟರೆ ಬೇಕಾದಷ್ಟು ಪುಣ್ಯ ಸಂಪಾದನೆ ಆಗಿಬಿಡುತ್ತದೆ. ಒಬ್ಬ ರಾಜ ಇದ್ದ, ಹೇಮಾಂಗ ಅಂತ ಒಬ್ಬ ರಾಜ. ಅವನಿಗೆ ಸ್ವಲ್ಪ ಈ ನೀರನ್ನು ಏನು ಕೊಡುವುದು ಅಂತ ಅವನಿಗೆ ಆಯ್ತು. ಎಲ್ಲರೂ ಕೊಡ್ತಾರೆ ನೀರು, ಎಲ್ಲರೂ ಕುಡಿತಾರೆ, ಎಲ್ಲ ಕಡೆಯಲ್ಲಿ ಇರುತ್ತದೆ, ಅಂತಹ ನೀರನ್ನು ನಾನೇ ಯಾಕೆ ಕೊಡುವುದು ಅಂತ ನೀರನ್ನು ಕೊಟ್ಟಿಲ್ಲ ಅಂತೆ ಅವ. ಬೇಕಾದಷ್ಟು ದಾನ ಧರ್ಮವನ್ನು ಮಾಡಿದ, ಆದರೆ ನೀರು ಯಾರಿಗೂ ಬೇಕು, ಅವರಿಗೆ ನೀರು ಕೊಟ್ಟಿಲ್ಲ. ನೀರು ಬೇಕಾದಷ್ಟು ಇದೆ ಅಂತ. ಆದರೆ ಜಲದಾನ ಮಾಡಿಲ್ಲ, ಆದ್ದರಿಂದ ಅವ ಹಲ್ಲಿಯಾಗಿ ಹುಟ್ಟಿದ ಅಂತೆ. ಊಟ ಮಾಡುವಾಗಲೂ ನೀರು ಬೇಕು, ಎಲ್ಲ ಕಾಲದಲ್ಲಿಯೂ ನೀರು ಬೇಕು, ಸ್ನಾನಕ್ಕೂ ನೀರು ಬೇಕು, ದೇವರ ಪೂಜೆ ಮಾಡುತ್ತೇನೆ ಅಂದರೆ ಅದಕ್ಕೂ ನೀರು ಬೇಕು. ಸರ್ವದಾನದ ಫಲ ಜಲದಾನದಿಂದ ಲಭಿಸ್ತದೆ. ಆದ್ದರಿಂದ ಅವರು ಹೇಳುತ್ತಾರೆ, ಸುಲಭಾನಿ ನ ದತ್ತಾನಿ ಜಲಾನಿ, ಸುಲಭವಾಗಿ ಎಲ್ಲರಲ್ಲಿ ಕೂಡ ಇರುವಂಥದ್ದು ನೀರು, ಅದನ್ನು ನೀರು ಯಾರಿಗೂ ಕೊಟ್ಟಿಲ್ಲ. ಪ್ರಾಣಿ ಪಕ್ಷಿಗಳಿಗೆ ನೀರನ್ನು ಕೊಡಬೇಕು. ಚೈತ್ರಾದಿ 3 ತಿಂಗಳು ಏನು ಇದೆ, ಚೈತ್ರ, ವೈಶಾಖ ಮತ್ತು ಜ್ಯೇಷ್ಠ, ಈ 3 ಮಾಸಗಳು ಬಹಳ ಬಿಸಿಯಾದಂತಹ ಮಾಸಗಳು. ಸೂರ್ಯನ ಈ ಉಷ್ಣತೆ ಪ್ರಖರವಾಗಿ ಇರುವಂತಹ ಕಾಲ. ಈ ಕಾಲದಲ್ಲಿ ಎಲ್ಲರಿಗೂ ಕೂಡ ನೀರು ಬೇಕೇ, ಮನುಷ್ಯರಿಗೆ ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿಗಳಿಗೂ ಕೂಡ. ಅವರಿಗೆಲ್ಲ ವ್ಯವಸ್ಥೆ ಮಾಡಬೇಕು ಅಂತೆ. ಇಷ್ಟು ಮಾಡಿದ್ರೂ ಯಮಲೋಕದಲ್ಲಿ ಯಾತನೆ ಪ್ರಮಾಣ ಸ್ವಲ್ಪ ಕಡಿಮೆ ಆಗ್ತದೆ ಅಂತೆ. ಮತ್ತೆ ಪುನಃ ಹೇಳುತ್ತಾರೆ, ಗ್ರಾಸಾರ್ಧಂ ಅಪಿನೋದತ್ತಂ, ತಿನ್ನುವ ತುತ್ತಿನಲ್ಲಿ ಅರ್ಧ ತುತ್ತು ಕೂಡ ಯಾರಿಗೂ ಕೊಟ್ಟಿಲ್ಲ. ನ ಶ್ವಾ ವಾಯಸಯೋ ಬಲಿಂ, ವಾಯಸ ಬಲಿ ಅಂತ ಒಂದಿದೆ. ಶ್ವ ಅಂದರೆ ನಾಯಿ, ಒಂದು ತುತ್ತು ನಾಯಿಗೂ ಕೂಡ ಹಾಕಬೇಕು ಅಂತೆ. ಅದು
ನಿತ್ಯ ಈ ಪಂಚಯಜ್ಞ ಮಾಡುವವರು ಮಾಡುತ್ತಾರೆ. ನೃಯಜ್ಞ, ಬಲಿಯಜ್ಞ ಅಂತ ಒಂದಿದೆ. ಭೂತಯಜ್ಞ, ನೃಯಜ್ಞೋ ಭೂತಯಜ್ಞಶ್ಚ. ಭೂತಯಜ್ಞ ಅಂದರೆ ನಾವು ಪೂಜೆಯನ್ನೆಲ್ಲ ಮಾಡಿ ಔಪಾಸನ ವಿಶ್ವದೇವನ್ನೆಲ್ಲ ಮಾಡಿ ಹೊರಗಡೆ ಹೋಗಿ ಸ್ವಲ್ಪ ಬಲಿಯನ್ನು ಹಾಕಬೇಕು ಅಂತ. ಇದು ಯಾರಿಗೆ ಅಂದರೆ ನಾಯಿ, ಕಾಗೆ, ಪ್ರಾಣಿ, ಪಕ್ಷಿಗಳಿಗೆ ಅಂತ. ಇದನ್ನು ಮಾಡಲೇಬೇಕು ಅಂತ ಇದೆ. ಅದು ಪಂಚಯಜ್ಞದಲ್ಲಿ ಒಂದು ಸೇರಿರುವಂಥದ್ದು ಭೂತಯಜ್ಞ ಅಂತ. ಹಾಗೆ ಅದನ್ನು ನೀವು ಯಾರೂ ಮಾಡಿಲ್ಲ. ಶ್ವ ವಾಯಸಯೋ ಬಲಿಂ, ವಾಯಸ ಬಲಿ ಕೊಟ್ಟೇ ಇಲ್ಲ. ವಾಯಸ ಬಲಿ ಕೊಡಬೇಕು ಅಂದರೆ ಕಾಗೆಗೆ ಸ್ವಲ್ಪ ಹಾಕಲೇಬೇಕು ಅಂತ. ಕಾಗೆಗೆ ಹಾಕಿದರೆ ಯಮಧರ್ಮರಾಜನಿಗೆ ಪ್ರೀತಿ ಆಗ್ತದೆ. ಅಷ್ಟು ಕಾಗೆಗೆ ಮತ್ತು ಯಮನಿಗೂ ಸಂಬಂಧ ಇದೆ. ರಾಮಾಯಣದಲ್ಲಿ ಬರ್ತದೆ ಕಾಗೆಗೆ ಮತ್ತು ಯಮನಿಗೆ ಏನು ಸಂಬಂಧ ಅಂತ. ಈ ರಾವಣ ಅವನ ದಿಗ್ವಿಜಯ ನಡೀತಾ ಇತ್ತು. ಎಲ್ಲ ದೇವತೆಗಳನ್ನೆಲ್ಲ ಅವ ಯುದ್ಧ ಮಾಡಿ ಸೋಲಿಸ್ತಾ ಇದ್ದ. ಅವನಿಗೆ ಅದೇ ಕೆಲಸ. ಬೇಕಾದಷ್ಟು ವರ ಪಡೆದುಕೊಂಡು ದರ್ಪಿತನಾಗಿದ್ದ. ಆಗಾಗ ಸ್ವರ್ಗಕ್ಕೆ ಹೋಗ್ತಾ ಇದ್ದ ಅಂತ ಯುದ್ಧಕ್ಕೆ. ಒಮ್ಮೆ ಸ್ವರ್ಗಕ್ಕೆ ಹೋದಾಗ ಸ್ವರ್ಗ ಖಾಲಿಯಾಗಿತ್ತು, ಯಾರೂ ಇದ್ದಿಲ್ಲ. ಯಾಕೆ ಇದ್ದಿಲ್ಲ ಅಂದರೆ ಎಲ್ಲ ದೇವತೆಗಳು, ಮರುತ್ತ ಅಂತ ಒಬ್ಬ ರಾಜ ಇದ್ದ, ಆ ರಾಜ ಯಾಗ ಮಾಡ್ತಾ ಇದ್ದಂತೆ, ಅಲ್ಲಿಗೆ ಹೋಗಿದ್ದ. ಮರುತ್ತಸ್ಯ ವಸನ್ ಗೃಹೇ ಆವೀಕ್ಷಿತಸ್ಯ ಕಾಮ ಪ್ರೇರಿಷ್ವೇ ದೇವ ಸಭಾಸದ ಇತಿ. ಎಲ್ಲ ದೇವತೆಗಳು ಈ ಮರುತ್ತ ರಾಜನ ಯಾಗಕ್ಕೆ ಬಂದು ಕುಳಿತುಕೊಂಡಿದ್ದರು. ಇವನಿಗೆ ಗೊತ್ತಾಯಿತು, ರಾವಣನಿಗೆ ಗೊತ್ತಾಯಿತು, ನಾನು ಯುದ್ಧಕ್ಕೆ ಬರ್ತೇನೆ ಅಂತ ಹೆದರಿ ಇವರು ಎಲ್ಲರೂ ಮರುತ್ತ ರಾಜನ ಯಾಗಕ್ಕೆ ಹೋಗಿದ್ದಾರೆ ಅಂತ ತಿಳಿದು ಅಲ್ಲಿಗೆ ಬಂದ. ಈ ರಾವಣ ಬರುವುದು ನೋಡಿದ್ರು ಈ ದೇವತೆಗಳು, ಬಹಳ ಹೆದರಿದ್ರು ಅಂತ. ಅಂದರೆ ಅಷ್ಟು ವರದಿಂದ ದರ್ಪಿತನಾಗಿದ್ದ ರಾವಣ. ಇವರೆಲ್ಲ ರಾವಣನಿಗೆ ನಾವು ಈ ರೂಪದಲ್ಲಿ ಇದ್ದರೆ ಗೊತ್ತಾಗ್ತದೆ ಅಂತ ಹೇಳಿ ಒಬ್ಬೊಬ್ಬರು ವೇಷವನ್ನು ಬದಲಾಯಿಸಿಕೊಂಡ್ರು. ಇಂದ್ರ ನವಿಲಿನ ವೇಷ ಮಾಡಿಕೊಂಡ, ಯಮ ಕಾಗೆಯ ವೇಷ ಮಾಡಿಕೊಂಡ, ವರುಣ ಹಂಸದ ವೇಷವನ್ನ ಮಾಡಿಕೊಂಡ, ಕುಬೇರ ಓತಿಖ್ಯಾತ ಆಗಿಬಿಟ್ಟ. ಹೀಗೆ ಈ ನಾಲ್ವರು ಕೂಡ ಒಂದೊಂದು ವೇಷವನ್ನು ಧರಿಸಿಕೊಂಡು ರಾವಣನ ಮುಂದೆಯೇ ಹಾರಿಕೊಂಡು ಹೋದರಂತೆ. ರಾವಣನಿಗೆ ಗೊತ್ತೇ ಆಗಿಲ್ಲ. ಇವರೆಲ್ಲ ಪಾರಾದರು. ದೇವತೆಗಳಿಗೆ ಬಹಳ ಸಂತೋಷ ಆಯಿತು. ಇಂದ್ರ ಕೇಳಿದ, ನವಿಲಿನ ರೂಪವನ್ನು ಧಾರಣೆ ಮಾಡಿಕೊಂಡಿದ್ದ ನಾನು, ನವಿಲಿಗೆ ಏನು ಬೇಕು ಅದನ್ನು ಕೊಡುತ್ತೇನೆ ಅಂತ. ಆಗ ನವಿಲಿನ ಎಲ್ಲ ದೇಹದಲ್ಲಿ ಕಣ್ಣಾಗಲಿ, ಆ ಗರಿಗಳೆಲ್ಲ ಕಣ್ಣಿನ ರೂಪದಲ್ಲಿ ಇರಲಿ, ಅಷ್ಟು ಸುಂದರವಾಗಿ ಕಾಣಲಿ ಅಂತ ವರ ಕೊಟ್ಟ ಅಂತ. ಇನ್ನು ಯಮ ಅವ ಕಾಗೆಯ ರೂಪ ಧರಿಸಿಕೊಂಡೆ. ಕಾಗೆಗೆ ಒಂದು ವರ ಕೊಡಬೇಕು. ಏನು ವರ? ನಿನಗೆ ಇಟ್ಟ ಪದಾರ್ಥವನ್ನ ಯಾರು ತಿನ್ನುತ್ತಾರೋ ಆಗ ಅದು ನನಗೆ ಪ್ರೀತಿ ಆಗ್ತದೆ. ಆದ್ದರಿಂದಲೇ ಶ್ರಾದ್ದದಲ್ಲಿ ಕಾಕಪಿಂಡ ಅಂತ ಒಂದು ಇಡ್ತಾರೆ. ಅದನ್ನು ಇಡುವುದರಿಂದ ಏನಾಗ್ತದೆ, ಆ ಪಿಂಡವನ್ನ ಕಾಗೆ ಮುಟ್ಟಿತು ಅಂದರೆ ಯಮನಿಗೆ ಖುಷಿ ಆಗ್ತದೆ ಅಂತ. ಅದಕ್ಕೊಂದು ವರ ಕೊಟ್ಟಿದ್ದು ಯಮ, ನೀನು ಚಿರಂಜೀವಿ ಆಗು ಅಂತ. ಕಾಗೆ ಅದು ದೀರ್ಘಾಯುಷಿ, ಚಿರಂಜೀವಿ ಅಂದರೆ ಅದಕ್ಕೆ ಮರಣವೇ ಇಲ್ಲ, ಅದಕ್ಕೆ ಆಯುಷ್ಯ ಮುಗಿದು ಸತ್ತಿತು ಅಂತ ಇಲ್ಲ ಅಂತ. ಎಲ್ಲಿಯಾದರೂ ಯಾರೋ ಕಲ್ಲು ಹೊಡೆದ್ರು ಸತ್ತಿತು, ಅಥವಾ ವಿದ್ಯುತ್ತಿನ ಆಘಾತ ಆಯಿತು ಸತ್ತಿತು ಅಂತ ಅಷ್ಟೇ ಬಿಟ್ಟರೆ, ಇಲ್ಲದಿದ್ದರೆ ಅದು ಸಾಯುವುದು ಅಂತ ಇಲ್ಲ ಅಂತ ಕಾಗೆ. ಅದು ಯಮ ಕೊಟ್ಟ ವರ. ಯಾರು ನೀನು ಇಟ್ಟಂತಹ ಪಿಂಡವನ್ನ ಪಿಂಡವನ್ನ ಇಟ್ಟರೆ ಅದನ್ನು ನೀನು ಮುಟ್ಟಿದರೆ ಆಗ ನಿನ್ನ ಪಿತೃಗಳು ಯಮಲೋಕದಲ್ಲಿ ಇದ್ದವರು ಅವರೆಲ್ಲರೂ ಕೂಡ ತೃಪ್ತರಾಗಿ ಬಿಡ್ತಾರೆ, ನನಗೂ ಪ್ರೀತಿ ಆಗ್ತದೆ ಅಂತ ಯಮ ಕಾಗೆಗೆ ವರ ಕೊಟ್ಟ. ಇನ್ನು ಹಂಸಕ್ಕೆ ಒಂದು ವರ ಕೊಟ್ಟ ವರುಣ, ಬಿಳಿ ಬಣ್ಣ ನಿನಗೆ ಬರಲಿ ಅಂತ. ಓತಿಖ್ಯಾತನಿಗೆ ಕುಬೇರ ವರ ಕೊಟ್ಟ, ಮೈಯ ಬಣ್ಣ ಬಂಗಾರವಾಗಲಿ ಅಂತ. ಅದಕ್ಕೆ ಒಂದು ಜುಟ್ಟು ಬರಲಿ, ಬಂಗಾರಮಯವಾದಂಥ ಜುಟ್ಟು ನಿನಗೆ ಬರಲಿ ಅಂತ ಓತಿಖ್ಯಾತನಿಗೆ ಒಂದು ವರ ಕೊಟ್ಟ ಅಂತ ಕುಬೇರ. ಹೀಗೆ
ಇದು ರಾಮಾಯಣದಲ್ಲಿ ಬರುವಂತಹ ಪ್ರಸಂಗ. ಅಂತೂ ವಾಯಸ ಬಲಿಯನ್ನು ಕೊಡಲೇಬೇಕು. ಕಾಗೆಗೆ ಏನಾದರೂ ಬಲಿದಾನವನ್ನು ಮಾಡಬೇಕು. ತ್ವಯಾ ಭುಕ್ತೇತು ತೃಪ್ತಾಸ್ತೆ ಭವಿಷ್ಯಂತಿ ಸಬಾಂಧವಾಹ. ನೀನು ಏನಾದರೂ ತಿಂದರೆ ಆಗ ನಿನ್ನ ಬಾಂಧವರೆಲ್ಲರೂ ಕೂಡ ಪ್ರೀತರಾಗ್ತಾರೆ. ಬಾಂಧವರು ಅಂದರೆ ಭೂಮಿಯಲ್ಲಿ ಇರುವವರಲ್ಲ, ಯಮಲೋಕದಲ್ಲಿ ಇರುವ ಬಾಂಧವರೆಲ್ಲ ಪ್ರೀತರಾಗ್ತಾರೆ. ಹೀಗೆ ಕಾಗೆಗೆ ಬಲಿಯನ್ನು ಕೊಡಬೇಕು. ನಮಸ್ಕೃತ ನ ಅತಿಥಯ. ನೀನು ನಾಯಿಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ, ಕಾಗೆಗೆ ಒಂದು ದಿವಸವೂ ಕೂಡ ಅನ್ನ ಹಾಕಿದವ ಅಲ್ಲ. ಆದ್ದರಿಂದಲೇ ಕಷ್ಟಪಡ್ತಾ ಇದ್ದಿ. ನಮಸ್ಕೃತ ನ ಅತಿಥಯ. ಅತಿಥಿಗಳು ಹೇಳದೆ ಬರುವವರು ಅಂತ ಇರ್ತಾರೆ. ಪ್ರಯಾಣಕ್ಕೆ ಹೋಗುವವರು ಇದ್ದಕ್ಕಿದ್ದಾಗಲೇ ಒಮ್ಮೆ ದೂರವಾಣಿ ಮಾಡಿ ಮನೆಗೆ ಬರ್ತೇನೆ ಅಂತ ಹೇಳಿದಾಗ ಮನೆಯಲ್ಲಿ ಇದ್ದರೂ ಇಲ್ಲ ಅಂತ ಹೇಳಿಬಿಡೋದು. ಬಂದರೆ ಊಟ ಹಾಕಬೇಕಾಗ್ತದೆ ಅಂತ. ಈ ರೀತಿಯಾಗಿ ಅತಿಥಿಗಳ ಸತ್ಕಾರ ಒಮ್ಮೆನೂ ಮಾಡಿಲ್ಲ. ನ ಕೃತಂ ಪಿತೃತರ್ಪಣಂ. ನಿತ್ಯ ಪಿತೃಗಳಿಗೆ ತರ್ಪಣ ಕೊಡಬೇಕು. ಸಂಕ್ರಾಂತಿ ಅಮಾವಾಸ್ಯೆ ಬಂದಾಗ, ಪಿತೃಪಕ್ಷ ಬಂದಾಗ ಎಳ್ಳಿನ ತರ್ಪಣ ಕೊಡಬೇಕು. ಅದಿಲ್ಲದೆ ಇದ್ದರೆ ನೀರಿನ ತರ್ಪಣ ಆದರೂ ನಿತ್ಯ ಕೊಡಬೇಕು ಅಂತ ಇದೆ. ಅದನ್ನು ಇದುವರೆಗೂ ನೀನು ಕೊಟ್ಟಿದ್ದಿಲ್ಲ. ಯಮಸ್ಯ ಚಿತ್ರಗುಪ್ತಸ್ಯ ನ ಕೃತಂ ಧ್ಯಾನಮುತ್ತಮಂ. ಯಮನ ಧ್ಯಾನ, ಚಿತ್ರಗುಪ್ತನ ಧ್ಯಾನ ಇದು ಯಾವುದು ನೀನು ಮಾಡಿಲ್ಲ. ಊಟಕ್ಕೆ ಬಡಿಸಿ ಪರಿಶಿಂಚನೆ ಮಾಡುವ ಸಂದರ್ಭದಲ್ಲಿ ಒಂದು 4 ಬಲಿಯನ್ನು ಇಡಲಿಕ್ಕೆ ಇದೆ. ಚಿತ್ರಾಹುತಿ ಅಂತ ಹೇಳ್ತೇವೆ. ಅದರಲ್ಲಿ ಯಮಾಯ ಸ್ವಾಹ, ಯಮ ಧರ್ಮರಾಜಾಯ ಸ್ವಾಹ, ಚಿತ್ರಾಯ ಸ್ವಾಹ, ಚಿತ್ರಗುಪ್ತಾಯ ಸ್ವಾಹ ಅಂತ ಬರ್ತದೆ. ಈ ರೀತಿಯಾಗಿ ಪ್ರತಿಯೊಬ್ಬ ಗೃಹಸ್ಥನ ಕರ್ತವ್ಯ ಅದು ಬಲಿದಾನವನ್ನು ಕೊಡುವಂಥದ್ದು. ಅದು ಕೂಡ ನೀನು ಮಾಡಿಲ್ಲ. ಯಮಸ್ಯ ಚಿತ್ರಗುಪ್ತಸ್ಯ ನ ಕೃತಂ. ಅವನ ಧ್ಯಾನವನ್ನು ಕೂಡ ಮಾಡಿಲ್ಲ. ನ ಜಪ್ತಶ್ಚ ತಯೋರ್ ಮಂತ್ರೋ ನ ಭವೇತ್ ಏನ ಯಾತನ. ಅವನ ಮಂತ್ರ, ಯಮನ ಮಂತ್ರ ಇದೆ. ಯಮಾಯ ಧರ್ಮರಾಜಾಯ ಮೃತ್ಯವೆ ಚಾಂತಕಾಯ ಚ. ಇದು ಯಾವುದು ಕೂಡ ನೀನು ಇದುವರೆಗೂ ಹೇಳಲಿಲ್ಲ. ನಾಪಿ ಕಿಂಚಿತ್ ಕೃತಂ ತೀರ್ಥಂ. ಒಮ್ಮೆನೂ ತೀರ್ಥಯಾತ್ರಕ್ಕೆ ಹೋಗಲಿಲ್ಲ. ದೇವತೆಗಳನ್ನು ಪೂಜನೆ ಮಾಡಿಲ್ಲ. ಗೃಹಾಶ್ರಮ ಸ್ಥಿತೇನಾಪಿ ಹಂತಕಾರೋಪಿ ನ ಧೃತಃ. ಗೃಹಸ್ಥಾಶ್ರಮದಲ್ಲಿ ಇದ್ದುಕೊಂಡರೂ ನೀನು ಗೃಹಸ್ಥನಿಗೆ ಸಂಬಂಧಪಟ್ಟಂತಹ ಧರ್ಮಕರ್ಮಗಳನ್ನು ಯಾವುದು ಮಾಡಿಲ್ಲ. ಆದ್ದರಿಂದಲೇ ಇಂತಹ ಯಾತನೆಯನ್ನು ನೀನು ಅನುಭವಿಸು. ಕ್ಷಮಾಪರಾಧಂ ಕುರುತೆ ಭಗವಾನ್ ಹರಿರೀಶ್ವರ ವಯಂ ತು ಸಾಪರಾಧಾನಂ ದಂಡದಾಹಿ ತದಾಜ್ಞೆಯ. ನಿನ್ನ ತಪ್ಪುಗಳನ್ನು ದೇವರು ಕ್ಷಮಿಸಿ ಯಾರು? ಭಗವಂತ ಕ್ಷಮಿಸ್ತಾನೆ. ಹರಿಹಿ ಈಶ್ವರ. ಈಶ್ವರನೂ ಕ್ಷಮಿಸಬಹುದು, ಹರಿಯೂ ಕ್ಷಮಿಸಬಹುದು. ಆದರೆ ನಾವು ಮಾತ್ರ ನೀವು ಬೊಬ್ಬೆ ಹಾಕಿದಾಗ, ಹಾಹಾಕಾರವನ್ನು ಮಾಡಿದಾಗ, ಕ್ಷಮೆ ಬೇಡಿದಾಗ ವಯಂತು ಸಾಪರಾಧಾನಂ ದಂಡದಾಹಿ ತದಾಜ್ಞೆಯ. ನಾವು ದಂಡನೆಯನ್ನು ಕೊಟ್ಟೇ ಕೊಡ್ತೇವೆ. ಯಾಕೆ ಅಂದರೆ ತದಾಜ್ಞೆಯ, ನಮಗೆ ಅದು ಯಮಧರ್ಮರಾಜನ ಆಜ್ಞೆ ಅದು ಅಂತ ಹೇಳಿ ಮತ್ತೆ ಮತ್ತೆ ಹೊಡಿತಾರೆ ಅಂತ. ಹೊಡೆದಾಗ ಕಾಲನ್ನು ಕಟ್ಟಿರುತ್ತಾರೆ ಮರಕ್ಕೆ, ಅವರು ಬೀಳ್ತಾರೆ ಅಂತೆ. ಆ ಪೆಟ್ಟನ್ನು ತಡೆದುಕೊಳ್ಳಿಕ್ಕೆ ಆಗದೆ ಆ ಹಗ್ಗವೇ, ಸಂಕೋಲೆಯೇ ಕರಗಿ ಹೋಗಿ ಅವರು ಕೆಳಗೆ ಬೀಳ್ತಾರೆ. ಕೆಳಗೆ ಬಿದ್ದಾಗ ಮತ್ತೆ ಆ ಮರದ್ದೇ ಗೆಲ್ಲುಗಳು ಅಂದರೆ ಚೂಪಾದ ಮುಳ್ಳುಗಳು ಅದೆಲ್ಲ ಇರುತ್ತವೆ. ಅದೆಲ್ಲ ಸಿಕ್ಕಿ ಮತ್ತೆ ಶರೀರ ತುಂಡು ತುಂಡು ಆಗ್ತದೆ. ಆ ಶರೀರವನ್ನೆಲ್ಲ ನಾಯಿಗಳೆಲ್ಲ ತಿನ್ನುತ್ತವೆ ಅಂತೆ. ರುದಂತಸ್ತೆ ತಥೋ ದೂತೈ ಮುಖ ಮಾಪೂರ್ಯ ರೇಣುಭಿಹಿ ನಿಬದ್ಯ ವಿವಿಧೈಹಿ ಪಾಶೈಹಿ ಹನ್ಯಂತೆ ಕೇಪಿ ಮುದ್ಗರೈಹಿ. ಇಷ್ಟಾದಾಗ ಮತ್ತೆ ಅವರನ್ನು ಬಿಡುವುದಿಲ್ಲ ಇವರು. ಮತ್ತೆ ಮತ್ತೆ ಹೊಡಿತಾರೆ ಅಂತೆ. ಆ ದೇಹ ಮತ್ತೆ ಹೋಗಿ ಸೇರುತ್ತದೆ. ಯಾತನಾಮಯ ಶರೀರ, ಏನೂ ಆಗುವುದಿಲ್ಲ, ನೋವು ಮಾತ್ರ ಆಗ್ತದೆ. ಕೇಚಿನ್ ಮತ್ತ ಗಜೇಂದ್ರಾಣಂ ಕ್ಷಿಪ್ಯಂತೆ ಪುರತಃ ಪತಿ. ಎಷ್ಟೆಲ್ಲ ಶಿಕ್ಷೆಯನ್ನು ಕೊಡ್ತಾರೆ ಅಂದರೆ ಅರ್ಧ ದೇಹವನ್ನು ನೆಲದಲ್ಲಿ ಹೂಳುತ್ತಾರೆ, ಮುಖ ಮಾತ್ರ ಹೊರಗೆ ಇರುತ್ತದೆ. ಆ ಮುಖಕ್ಕೆ ಹೊಡಿತಾರೆ ಅಂತೆ. ಚೂಪಾದ ಬಾಣಗಳಿಂದ ಚುಚ್ಚುತ್ತಾರೆ. ಮತ್ತು ಆ ದೇಹವನ್ನು, ಈ ಕಬ್ಬಿನ ರಸವನ್ನು ಹಿಡಿತೇವೆ ಅಲ್ಲ ಯಂತ್ರ, ಅದರ ಒಳಗೆ ಹಾಕ್ತಾರೆ ಅಂತೆ. ಗರಗಸದಿಂದ ಕಟ್ಟಿಗೆ ತುಂಡನ್ನು ಕತ್ತರಿಸುವಂತೆ ಕತ್ತರಿಸ್ತಾರೆ. ಕೆಲವರನ್ನು ಕೊಡಲಿಂದ ತುಂಡು ತುಂಡು ಮಾಡ್ತಾರೆ.
ಕೆಲವರ ಮೇಲೆ ಉರಿಯುತ್ತಿರುವಂತಹ ಕೆಂಡುಗಳನ್ನು ಹಾಕ್ತಾರೆ, ಮದಿಸಿದ ಆನೆಗಳಿಂದ ತುಳಿಸುತ್ತಾರೆ, ಬಾವಿಗಳಲ್ಲಿ ಹಾಕ್ತಾರೆ, ಕ್ರಿಮಿಗಳಿಂದ ಕಚ್ಚಿಸ್ತಾರೆ. ಈ ರೀತಿಯಾಗಿ ಬೇಕಾದಷ್ಟು ಪಾಪಗಳನ್ನು, ಬೇಕಾದಷ್ಟು ಶಿಕ್ಷೆಯನ್ನೆಲ್ಲ ಯಮದೂತರು ಕೊಡ್ತಾರೆ. ಋಣಂ ವೈ ಪ್ರಾರ್ಥಯಂತ್ಯನ್ನೇ ದೇಹಿ ದೇಹಿ ಧನಂ ಮಮ. ಅಲ್ಲೇ ಇದ್ದಂಥ ಕೆಲವರು ನನ್ನ ಸಾಲವನ್ನು ಕೊಡುವಂತ ಹೇಳ್ತಾರೆ ಅಂತೆ. ಯಾಕಂದರೆ ಭೂಮಿಯಲ್ಲಿ ಕೆಲವರಿಗೆ ಸಾಲವನ್ನು ಕೊಡದೆ ಮೇಲೆ ಹೋಗಿರ್ತಾರೆ. ತೆಗೆದುಕೊಂಡವರು ಅವರು ವಾಪಸ್ ಕೊಡುವುದೇ ಇಲ್ಲ, ಅಂಥವರ ಮೇಲೆ ಹೋಗಿರ್ತಾರೆ. ಯಾರ ಹತ್ರ ತೆಗೆದುಕೊಂಡಿದ್ದಾನೆ ಅವರು ಕೂಡ ಅಲ್ಲೇ ಇರ್ತಾರೆ ಅಂತೆ. ಅವರು ಒಟ್ಟಾಗ್ತಾರೆ, ಅಲ್ಲಿ ಕೇಳ್ತಾರೆ ಅಂತೆ ನನ್ನ ಸಾಲವನ್ನು ಕೊಡುವಂತ. ಎಷ್ಟು ಯಾತನೆ ಮಾಡುವಾಗಲೂ ಆ ದುರ್ಬುದ್ಧಿ ಅಲ್ಲಿ ಬರ್ತದೆ. ಚತುರಶೀತಿ ಲಕ್ಷಾಣಿ ನರಕಾಹ ಯಾಂತಿ ಸಂತಿಖೇತರ. ಈ ರೀತಿಯಾಗಿ ಇದೆಲ್ಲ ನರಕಗಳು. ಎಷ್ಟು ನರಕಗಳು ಇವೆ ಅಂದರೆ ಗರುಡ ಪುರಾಣ ಹೇಳ್ತದೆ, ಚತುರಶೀತಿ ಲಕ್ಷಾಣಿ, 84 ಲಕ್ಷ ನರಕಗಳು ಇವೆ ಅಂತ. ಅದರಲ್ಲಿ ಪ್ರಧಾನವಾದ ನರಕಗಳು 21 ಅಂತ ಹೇಳ್ತದೆ. ತೇಷಾ ಮಧ್ಯೆ ಘೋರತಮ ಧೌರೇಯ ತು 21. 84 ಲಕ್ಷ ನರಕಗಳು, ಅದರಲ್ಲಿ ಪ್ರಧಾನವಾದ ನರಕಗಳು 21 ನರಕಗಳು. ತಾಮಿಸ್ರ, ಲೋಹಶಂಕು, ಮಹಾರೌರವ, ಶಾಲ್ಮಲಿ, ರೌರವ, ಕುಡುಮಲ, ಕಾಲಸೂತ್ರಕ, ಪೂತಿ ಮೃತ್ತಿಕ, ಸಂಘಾತ, ಲೋಹಿತೋದ, ಸವಿಷ, ಸಂಪ್ರತಾಪನ, ಮಹಾನಿರಯ, ಕಾಕೋಲ, ಸಂಜೀವನ, ಮಹಾಪಥ, ಅವೀಚಿ, ಅಂಧತಾಮಿಸ್ರ, ಕುಂಭೀಪಾಕ, ಸಂಪ್ರತಾಪನ ಮತ್ತು ತಪನ ಅಂತ ಇಷ್ಟು ನರಕಗಳು ಪ್ರಧಾನವಾದ ನರಕಗಳು. ಸಂಪ್ರತಾಪನ ನಾಮೈಕ ತಪನಸ್ತ್ವೇಕ 20. ಇಷ್ಟು ನರಕಗಳಲ್ಲಿ ಒಂದೊಂದು ನರಕಕ್ಕೂ ಕೂಡ ಒಂದೊಂದು ಪಾಪವನ್ನು ಮಾಡಿದವನಿಗೆ ಕರ್ಕೊಂಡು ಹೋಗ್ತಾರೆ. ಈ ರೀತಿಯಾಗಿ ನರಕದ ಶಿಕ್ಷೆ ಪ್ರಾರಂಭವಾಗ್ತದೆ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದಾನೆ. ಶ್ರೀ ಕೃಷ್ಣಾರ್ಪಣಮಸ್ತು.